ಸೊ ನೀವು ಕೂಡ ನಮ್ಮ ಜೊತೆ ನಮ್ಮ ಟ್ರಿಪ್ಗೆ ಬಂದು ಎಂಜಾಯ್ ಮಾಡಿ. ಓಕೆ, Yeah, study on the back. There'll be a quiz at the end when you get off here. Yeah, pop quiz, multiple choice. ಹಲೋ. You gotta get a picture. You gotta put on the hat. You gotta put the hat on. Put the hat on. Put the picture. Yeah, nice. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಯಾದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಲಾಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ಟ್ರಿಪ್ಗೆ ಹೊರಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ರಾತ್ರಿ ಪಾಲಕ್ ಪಪ್ಪು ಮಾಡಿದ್ದೆ, ಅದೇ ಸ್ವಲ್ಪ ಎತ್ತಿಟ್ಟಿದ್ದೆ ಚಪಾತಿಗೆ. ಒಂದೊಂದೇ ಚಪಾತಿ ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ. ಟ್ರಿಪ್ಗೆ ಹೋದ್ಮೇಲೆ ಒಂದು ರೀಲ್ ಮಾಡೋಣ ಅಂತ ಅನಿಸ್ತು. ಪ್ರಾಕ್ಟೀಸ್ ಮಾಡಿಲ್ಲ, ಏನೂ ಇಲ್ಲ, ಟೈಮ್ ಇರಲ್ಲ ಅಂತ ಗೊತ್ತು, ಬಟ್ ನೋಡೋಣ ಹಿಂಗೊಂದು ಮಾಡ್ಬೋದು ಅಂತ. ಖಂಡಿತ ಈ ವ್ಲಾಗಳೆಲ್ಲ ಆದಮೇಲೆ ಶೇರ್ ಮಾಡ್ತೀನಿ ನಾನು, ಯಾವ ರೀತಿ ನಾವು ಪ್ಲಾನ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ನಾವು ಹೋಗ್ತಾ ಇರೋದು ನ್ಯೂಯಾರ್ಕ್ ಸಿಟಿಗೆ. ಸೊ ನಮ್ಮ ಫ್ಲೈಟ್ ಇದ್ದಿದ್ದು 12 ಗಂಟೆಗೆ, 9 ಗಂಟೆಗೆ ಮನೆ ಬಿಟ್ವಿ. ಇನ್ನು ಮಕ್ಕಳಂತೂ ತುಂಬಾನೇ ಖುಷಿ ಆಯ್ತು. ಫೈನಲಿ ಯಪ್ಪ ವಿನಯ್, ಇದೇ ಬೋರಿಂಗ್ ಪ್ಲೇಸ್ ವಾಪಸ್ ಬರ್ಬೇಕಾದ್ಯಾ? ಅಂತೂ ನೀನು ವೆಯ್ಟ್ ಮಾಡ್ತಿದ್ದ ದಿನ ಬಂದೇ ಬಿಡುತ್ತಲ್ವಾ ಅದ್ಯಾ? ಸರಿ ಪುಟ್ಟ, ಬಾಯ್. ಮಕ್ಳಿಗಿಬ್ರಿಗೂ ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ದೀನಿ, ಹಾಗೆ ಜೀನ್ಸ್ ಹಾಕಿದ್ದೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ನಾನು ಮಕ್ಕಳಿಬ್ಬರು ಚಿಕ್ಕವರು ಇದ್ದಾಗಿಂದನೂ ಕೂಡ ಒಂದೇ ಥರ ಬಟ್ಟೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೇಮ್ ಅಲ್ಲದೆ ಹೋದ್ರೂ ಸ್ವಲ್ಪನಾದರೂ ಮ್ಯಾಚ್ ಹಾಕಬೇಕು, ಆ ಥರ. ಆ ಫೈಟಿಂಗು ಬರೋದಿಲ್ಲ, ಅವರಿಬ್ರಿಗೂ ಒಂಥರ ಖುಷಿನೂ ಇರುತ್ತೆ. ಹಾಗಾಗಿ ಮತ್ತು ನಾವಿವಾಗ ಹೋಗ್ತಾ ಇರೋದು ಹಸ್ಬೆಂಡ್ ಅವರ ಫ್ರೆಂಡ್ ಮನೆಗೆ. ಇಲ್ಲಿಂದ ಅವ್ರ ಮನೆ ಹತ್ರ ಹೋಗಿ ಕಾರ್ನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅವರು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾರೆ. ಅವರೇ ಹೇಳಿದ್ರು, ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕಟ್ತೀರಾ, ಎವ್ರಿ ಡೇ ಇಲ್ಲಿ ಪೇ ಮಾಡಬೇಕಲ್ವ, ಹಾಗಾಗಿ ಹಿಂಗೂ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಇಲ್ಲೇ ಡ್ರಾಪ್ ಮಾಡಿ, ಅಂದರೆ ನಿಮ್ಮ ಕಾರ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಿ ಡ್ರಾಪ್ ಮಾಡ್ತೀನಿ ನಾನು, ಅಲ್ಲಿಂದ ಬರ್ತಾ ನಾನೇ ಪಿಕಪ್ ಮಾಡ್ಕೊತೀನಿ, ಕಾರ್ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾವು ಟ್ರಿಪ್ಗೆ ಹೋಗಿದ್ದು June 6th, ಅಂದರೆ ಲಾಸ್ಟ್ ಫ್ರೈಡೇ. 4 ಡೇಸ್ಗೆ ರಿಟರ್ನ್ ಬಂದ್ವಿ. ಅಂದರೆ ಶುಕ್ರವಾರ ಬೆಳಗ್ಗೆ ಹೊರಟು ಸೋಮವಾರ ಮಧ್ಯಾಹ್ನಕ್ಕೆ ರಿಟರ್ನ್ ಬಂದ್ವಿ. ಕಂಪ್ಲೀಟ್ ಜರ್ನಿ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ತುಂಬ ದೊಡ್ಡ ಟ್ರಿಪ್ ಏನಲ್ಲ, ಯಾಕಂತ ಅಂದರೆ ಮಕ್ಳಿಗೇನೋ ಸ್ಕೂಲ್ ಹಾಲಿಡೇಸೇ, ಇವಾಗ ಸಮ್ಮರ್ ವೆಕೇಶನ್ ಇದೆ, ಆದರೆ ಹಸ್ಬೆಂಡ್ಗೆ ಅಷ್ಟು ರಜಾ ಕೊಡೋದಿಲ್ಲ. ಹಾಗಾಗಿ ಶನಿವಾರ ಭಾನುವಾರ 2 ದಿನ ನಮಗೆ ಸಿಗೋದು, ಅದರಿಂದ ತುಂಬಾ ಕಮ್ಮಿ, ಅಂದರೆ ಶಾರ್ಟ್ ಟ್ರಿಪ್ ಅಂತ ಹೇಳ್ಬೋದು. ನಾವು ನ್ಯೂಯಾರ್ಕ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ, 2 ವರ್ಷದ ಹಿಂದೆನೇ ಅಂದ್ಕೊಂಡಿದ್ವಿ. ಸರಿ ಇವಾಗ ಬೇಡ, ಕರೆಕ್ಟಾಗಿ 2 ವರ್ಷಕ್ಕೆ ಹೋಗೋಣ ಅಂತಲೇ ಆ ಟೈಮಲ್ಲಿ ಅಂದ್ಕೊಂಡ್ವಿ. ಬಟ್ ಲಾಸ್ಟ್ ಇಯರು ನಿಮಗೆ ಗೊತ್ತು, ನಾವು ಇಂಡಿಯಾ ಟ್ರಿಪ್ ಆಯಿತು. ಅಲ್ಲಿಂದ ಬರ್ತಾ ಈ ಸರಿ ಮಕ್ಕಳಿಗೆ ಇಲ್ಲೇ ಇರ್ತಾರೆ, ಇಲ್ಲೇ ಓಡಾಡ್ತಿರ್ತಾರಲ್ವ, ಅವ್ರಿಗೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು. ಮತ್ತು ಬಂಗಾರಿಗೆ ಟ್ರಾವೆಲ್ ಅಂದರೆ ತುಂಬಾ ಇಷ್ಟ, ಅಂದರೆ ಟ್ರಾವೆಲಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಹಾಗಾಗಿ ಅವ್ರಿಗೋಸ್ಕರನೇ ಈ ಟ್ರಿಪ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಾಯಿತು, ಕಮ್ಮಿ ಟೈಮ್ ಆದ್ರೂ ತುಂಬಾ ಎಂಜಾಯ್ ಮಾಡಿದ್ವಿ. ಆರ್ ಯು ಎಕ್ಸೈಟೆಡ್ ಗೈಸ್? ಸೊ ನೀವು ಕೂಡ ನಮ್ಮ ಜೊತೆ ನಮ್ಮ ಟ್ರಿಪ್ಗೆ ಬಂದು ಎಂಜಾಯ್ ಮಾಡಿ. ಓಕೆ, ಆದಷ್ಟು ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಲೆಟ್ಸ್ ಗೋ. ಏರ್ಪೋರ್ಟ್ಗೆ ಬಂದು ಚೆಕ್ ಇನ್ ಮಾಡಬೇಕು ಅಂತಂದರೆ ಅದಕ್ಕೆ ಸೆಪ್ರೇಟ್ ಲೇನ್ ಇದೆ. ನಮ್ದು ಆಲ್ರೆಡಿ ಚೆಕ್ ಇನ್ ಆಗಿದ್ದರಿಂದ ಇಲ್ಲಿ ಬಂದು ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಬೇಕಾಗಿರಲಿಲ್ಲ, ಫೋನಲ್ಲೇ ಕೂಡ ಸ್ಕ್ಯಾನ್ ಮಾಡ್ಬೋದಿತ್ತು, ಬಟ್ ಇರಲಿ ಸೇಫರ್ ಸೈಡ್ ಅಂತ ಕಲೆಕ್ಟ್ ಮಾಡ್ಕೊಂಡ್ವಿ. Ford car? ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾವು ದೊಡ್ಡ ಬ್ಯಾಗ್ ಯಾವುದು ತೊಗೊಂಡಿರಲಿಲ್ಲ, ಎಲ್ಲ ಕ್ಯಾಬಿನ್ ಬ್ಯಾಗ್ಸೇ ತೊಗೊಂಡಿದ್ದು. ಅಂದರೆ ಇಲ್ಲಿ ಲೋಕಲ್ ಡೊಮೆಸ್ಟಿಕ್ ಫ್ಲೈಟ್ಗಳಲ್ಲಿ ವೆಯ್ಟ್ ಏನು ಚೆಕ್ ಮಾಡಲ್ಲ, ಅದೊಂದು ಅಡ್ವಾಂಟೇಜ್.
ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ರೀಲ್ ಒಂದು ಕ್ಲಿಪ್ ಅಂತ. ಹಸ್ಬೆಂಡ್ಗೆ ತೆಗೆಯೋದಕ್ಕೆ ಕೊಟ್ವಿ, ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ಬಟ್ ಆದರೂ ಫೋರ್ಸ್ಫುಲಿ ಒನ್ ಸೆಕೆಂಡ್ 2 ಸೆಕೆಂಡ್ ಅಂದ್ಕೊಂಡು ಕೊಡ್ತಾ ಇದ್ವಿ. ಸೊ ಅಲ್ಲಿಂದ ಅವ್ರ ಆಫೀಸ್ ಕೆಲಸ ತುಂಬಾ ಇತ್ತು, ಹಾಗಾಗಿ ಅವ್ರು ಬ್ಯುಸಿಯಾಗಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಇನ್ನೇನು ಫ್ಲೈಟ್ಗೆ ಹೋಗಬೇಕಲ್ಲ, ಮಕ್ಕಳನ್ನೆಲ್ಲ ರೆಸ್ಟ್ ರೂಮ್ ಕರ್ಕೊಂಡು ಹೋಗ್ಬಿಟ್ಟು, ಯಾಕಂದರೆ ನಂಗೆ ಫ್ಲೈಟಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಯೂಸ್ ಮಾಡೋಕ್ಕೆ. ಇಂಟರ್ನ್ಯಾಷನಲ್ ಫ್ಲೈಟು ತುಂಬ ದೂರ ಜರ್ನಿ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬಟ್ 4 hours ಅಲ್ವಾ, ಸೊ ಹಾಗಾಗಿ ಒಂದ್ಸರಿ ಕರ್ಕೊಂಡೋಗಿ ಬಂದೆ. ಅದಾದಮೇಲೆ ನೋಡ್ಬೋದು ನಾವು ಹೋಗ್ತಾರ ಅಂತ ಡೆಲ್ಟಾ ಏರ್ಲೈನ್ಸ್. Not fair, Amma. They don't let us drink water. It's not fair. We need to stay water. We don't want to. ಸೊ ನೋಡ್ತಾ ಇರ್ಬೋದು, ನಾವು ಹೊರಡ್ತಾ ಇರೋದು DFW ಏರ್ಪೋರ್ಟಿಂದ ಜಾನ್ ಎಫ್ ಕೆನೆಡಿ ನ್ಯೂಯಾರ್ಕ್ ಏರ್ಪೋರ್ಟ್ಗೆ. ಸೊ ಆದ್ಯ ಹೇಳಿದ್ದು ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಆದ್ಯನ್ಗೆ ಯಾವಾಗಲೂ ವಾಟರ್ ಬಾಟಲ್ ಕೈಯಲ್ಲೇ ಇರಬೇಕು. ಅವಳಿಗೆ ಇಲ್ಲಿ ಅಲೋ ಮಾಡಲ್ಲ ಅಲ್ವಾ, ಸೆಕ್ಯೂರಿಟಿ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ನೀರಿದ್ರೂ ಕೂಡ ಬಿಸಾಕಬೇಕು ಬಾಟಲ್ಲು, ಇಲ್ಲ ಅಂದರೆ ನೀರು ಚೆಲ್ಬಿಟ್ಟು ತೊಗೊಂಬರ್ಬೇಕು. ನಾವೇನು ಹೇಳ್ತಾ ಇದ್ವಿ, ಫ್ಲೈಟಲ್ಲೇ ಕೊಡ್ತಾರಪ್ಪ, ಬೇಕು ಅಂದಾಗೆಲ್ಲ ಇಸ್ಕೊಂಡು ಕುಡಿಬೋದು ಅಂತ. ಅಂದರೆ ನೋಡಿ ಅಮ್ಮ, ದಿಸ್ ಇಸ್ ನಾಟ್ ಫೇರ್, ಹಂಗೆ ಹಿಂಗೆ, ಅವಳಿಗೆ ಹೈಡ್ರೇಟಿಂಗ್ ಆಗಿರ್ಬೇಕಮ್ಮ ಅಂತೆಲ್ಲ ನನಗೆ ಹೇಳ್ತಾ ಇದ್ಲು. ಇನ್ನು ಆದ್ಯನ ಬ್ಯಾಕ್ ನೋಡ್ಬೋದು, ಅವಳೇ ಪ್ಯಾಕ್ ಮಾಡ್ಕೊಂಡಿರೋದು ಬ್ಯಾಗ್ ಫುಲ್ಲು. Yeah, study on the back. There'll be a quiz Go. at the end when you get off here. Yeah, top quiz, multiple choice. Yeah. Hello. You gotta get a picture. You gotta put on the hat. You gotta put the hat Gotta on. put the hat on for the picture. Yeah, nice. Awesome. Thank you so much, sir. Thank you. Questions about anything? No, you can keep that. That's That's what you yours. Yeah. Here's some wings for you girls. Here you go. We'll see you in several years. Study hard with your math and science, okay? Thank You need all that to be a pilot. ಹೆಲೋ, ಬೆಲ್ಟ್ ಹಾಕೊಂಡು ಕೂತ್ಕೊಳ್ಳಿ ಆಯ್ತಾ. ಕೊಡ್ತಾರೆ ಇಲ್ಲ, ಅಲ್ಲಿ ಮುಂದೆ ಇರುತ್ತೆ. ಓಕೆನಾ? ಇಲ್ಲಿ ಕೊಟ್ಟರು ಪೈಲಟ್. ಹೌದು, ನನಗೆ ಆಮೇಲೆ ಇದು ಕೊಟ್ಟರು, ಆಮೇಲೆ ಇದು ಕಾರ್ಡ್ ಕೊಟ್ಟರು. ಇಲ್ಲಿಂದ ಫ್ಯಾಕ್ಟ್ಸ್ ಎಲ್ಲ ಇದೆ. ಆಮೇಲೆ ಇದು ಮುಂದೆ ಹಿಂಗೆ ನಿನ್ನ ಕ್ಲಿಪ್ ಎಲ್ಲ ಇಟ್ಬೇಕು. ಅವರು ಇದು ಚೆನ್ನಾದ್ಮೇಲೆ ಮಾತಾಡ್ಸಿದ್ರು. ಇದನ್ನು ಕೊಟ್ಟರು, ಇದು ವಿಂಗ್ಸ್. ಅದೇ ಐ ಥಿಂಕ್ ಯು ಡ್ರಾಪ್ಡ್ ಇಟ್. ಓಕೆ, ಇದು ಅವರು ಡು ಯು ವಾಂಟ್ ಟು ಬಿ ಅ ಪೈಲಟ್ ಅಂತ ಎಲ್ಲ ಕೇಳಿದ್ರು. ನಾನು ಅಂದೆ. ಇದು ಕೊಟ್ಟರು, ಇದು ಕೊಟ್ಟರು. ನನಗೆ ಏರೋಪ್ಲೇನ್ಸ್ ಅಂದರೆ ಅದು ಹೆಂಗೆ ನೋಡೋಕ್ಕಿದೆ ಅಂತ ನನಗೆ ತುಂಬ ಇಷ್ಟ. ಆಮೇಲೆ ಡೆಲ್ಟಾ, ನನಗೆ ಡೆಲ್ಟಾ ಇಷ್ಟ ಯಾಕಂತ ಅವ್ರು TV ಕೊಡ್ತಾರೆ ತಾನೆ, ಅದಕ್ಕೆ. Miss Sonia, we are all Dallas and Fort Worth based flight attendants, and we're on here for your safety as well as your comfort. Captain Barry is in command of your flight along with Larger electronic devices must be placed in a bag. Do not adjust your seat and ask a crew member for help. As we leave the gate, fasten your seatbelt by inserting the metal chip into the buckle and adjusting the strap so it's low and tight across your lap. To release, lift the top of the buckle. Stay seated with your seatbelt fastened.
ಫ್ಲೈಟ್ಗೆ ಎಂಟರ್ ಆಗಬೇಕಾದ್ರೆ ಹಸ್ಬೆಂಡ್ ಮುಂದೆ ಇದ್ರು, ಅವ್ರ ಮುಂದೆ ಹೊರಟೋಗ್ಬಿಟ್ರು, ಅವ್ರು ನೋಡಲೇ ಇಲ್ಲ. ಮಕ್ಕಳನ್ನ ಕರೆದ್ರು, ಫ್ಲೈಟ್ ಅಟೆಂಡೆಂಟ್ ಕರೆದ್ಬಿಟ್ಟು ಪೈಲಟ್ ಹತ್ರ ನೀವು ಹೋಗಿ ವಿಂಗ್ಸ್ ಕಲೆಕ್ಟ್ ಮಾಡ್ಕೊತೀರಾ, ವಿಂಗ್ಸ್ ಪಿನ್ಸ್ ಬರುತ್ತಲ್ಲ ಕಲೆಕ್ಟ್ ಮಾಡ್ಕೊತೀರಾ ಅಂತ. ಅಷ್ಟರಲ್ಲಿ ಪೈಲಟ್ ನೋಡ್ಬಿಟ್ಟು ಕರೆದ್ರು ಅವರಿಬ್ಬರನ್ನು. ಸೊ ತೋರಿಸಿದ್ರು ಯಾವ ರೀತಿ ಬರುತ್ತೆ ಮುಂದೆ ನೋಡ್ಬೋದು, ನೋಡ್ತೀರಾ, ಇಂಟ್ರೆಸ್ಟ್ ಇದೆಯಾ ನಿಮಗೆ, ಫ್ಯೂಚರ್ ಪೈಲಟ್ ಆಗ ಇಂಟ್ರೆಸ್ಟ್ ಇದೆಯಾ ಅಂತೆಲ್ಲ ಹೇಳ್ತಾಯಿದ್ರು. ಹ್ಞೂ ಅಂತ ಹೇಳಿದ್ರು ಅಷ್ಟೇ. ಆದ್ಯ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು. ಪೈಲಟ್ ಅವರು ಹ್ಯಾಟ್ ಕೊಟ್ಬಿಟ್ಟು ಫೋಟೋಸ್ ತೆಗೆಸ್ಕೊಳ್ಳಿ ಅಂತ ಕೊಟ್ಟರು. ಆವಾಗ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದೆ. ಸೊ ಅವರೇ ವಿಂಗ್ಸ್ ಪಿನ್ಸ್ ಕೊಟ್ಟರು ಮತ್ತು ಅದು ಕಾರ್ಡ್ ಕೊಟ್ಟರು. ಅದಾದಮೇಲೆ ಏನಕ್ಕೆ ಇದನ್ನು ಕೊಡ್ತಾರೆ ಅಂದರೆ ಪಾಸಿಟಿವ್ ಮತ್ತು ಮೆಮೊರಬಲ್ ಫ್ಲೈಯಿಂಗ್ ಆಗಿರಬೇಕು ಮಕ್ಕಳಿಗೆ, ಯಂಗ್ ಟ್ರಾವೆಲರ್ಸ್ಗೆ ಅಂತ ಹೇಳ್ಬಿಟ್ಟು ಕೊಡೋದಂತೆ. ಇದು ಒಂದು ಟ್ರೆಡಿಷನ್ ಅವ್ರದ್ದು, ಡೆಲ್ಟಾ ಅವ್ರದ್ದು. ಒಂದು ಫ್ಲೈ ಮಾಡೋದು ಅಂದರೆ ಮಕ್ಳಿಗೆ ಒಂದು ದೊಡ್ಡ ಸಂಭ್ರಮ ಇರುತ್ತಲ್ವಾ, ಅದು ಒಂದು. ಮತ್ತು ಸಮ್ಟೈಮ್ಸ್ ಮಕ್ಕಳಿಗೆ ಫಸ್ಟ್ ಟೈಮ್ ಫ್ಲೈ ಮಾಡ್ತಾ ಇರ್ತಾರೆ, ಅವ್ರಿಗೆ ಒಂದು ಮೆಮೊರಬಲ್ ಆಗಿರಬೇಕು ಈ ಟ್ರಾವೆಲ್ ಅಂತ ಹೇಳ್ಬಿಟ್ಟು ಮಾಡ್ತಾರಂತೆ. ಈ ಥರ ಈ ಸ್ಮಾಲ್ ಗೆಸ್ಚರ್ಸಿಂದ ಚೈಲ್ಡ್ಸ್ ಇಂಟ್ರೆಸ್ಟು ಏವಿಯೇಷನಲ್ಲಿ ಒಂಥರ ಸ್ಪಾರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಮತ್ತು ಈ ಪಿನ್ಸು ಮತ್ತು ಕಾರ್ಡ್ಸ್ನ ಎಂಕರೇಜ್ ಮಾಡುತ್ತೆ, ಏನಕ್ಕಂದರೆ ಫ್ಯೂಚರ್ ಪೈಲಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಈಗ ಒಂದು ಸೀಡ್ನ ಹಾಕೋ ಥರ ಅವ್ರ ಕೆರಿಯರಲ್ಲಿ, ಅಂದರೆ ಏವಿಯೇಷನ್ ಕೆರಿಯರ್ಗೆ ಒಂದು ಸೀಡ್ ಹಾಕೋ ಥರ ಇದು. ನಿಜ ಅದು ನಂಗೆ ಅನಿಸ್ತು ಅದಾದಮೇಲೆ. ಯಾಕಂದರೆ ಆದ್ಯ ತುಂಬ ಇಂಟ್ರೆಸ್ಟಿಂದ ಕೇಳ್ತಾನೆ ಇದ್ಲು, ಅಮ್ಮ ಹೆಂಗಿರುತ್ತೆ ಪೈಲಟ್ ಆದರೆ ಏನೇನು ಮಾಡಬೇಕು ಅಂತ. ಆ ಬಂಗಾರನೂ ಕೇಳ್ತಾ ಇದ್ಲು. ಸೊ ನಂಗೆ ತುಂಬಾ ಆಪ್ಷನ್ಸ್ ಇದೆ, ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಬೇಕು ಅಂತೆಲ್ಲ ಹೇಳ್ತಾಯಿದ್ರು ಮಕ್ಕಳು. ನಾನು ಅಂದ್ಕೊಂಡೆ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಇದೆಲ್ಲ ತಲೆಗೆ ಹೋಗುತ್ತಲ್ವ, ನಾವು ಹೇಳ್ಕೊಡೋದಕ್ಕಿಂತ ಈ ಥರ ಒಂದು ಮೆಮೊರಿ ಕ್ರಿಯೇಟ್ ಆದಾಗ ಅದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ಬೋದು ಆದ್ಯ ಅಂತೂ, ನಾನು ಅಕ್ಕ ಇಲ್ಲೇ ಕುತ್ಕೊತೀವಿ ಅಂತ ಅವರಿಬ್ಬರು ಕುತ್ಕೊಂಡಿದ್ದು, ನಾನು ಹಿಂದೆ ಕುತ್ಕೊಂಡಿದ್ದೆ, ನಾನು ಹಸ್ಬೆಂಡ್ ಇಬ್ಬರೂ. ಇಲ್ಲಿ ಅವ್ರ ಅಪ್ಪನವಳು ಸಿಕ್ಕಾಬಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಆದ್ಯ ಅಂತೂ. ಅದಕ್ಕೇ ಅವ್ರ ಅಪ್ಪನಿಗೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ಲು ಸ್ವಲ್ಪ ಹೊತ್ತು. ಅದಾದಮೇಲೆ ಬಂಗಾರು ಅಂತೂ ಇಯರ್ಫೋನ್ಸ್ ಹಾಕೊಂಡು ಮೂವಿ ನೋಡ್ಕೊಂಡು ಕೂತಿದ್ಲು. ಟೆಕ್ಸಸಲ್ಲಿ 10 ಗಂಟೆ ಇತ್ತು ಅಂತ ಅಂದರೆ ನ್ಯೂಯಾರ್ಕಲ್ಲಿ 11 ಗಂಟೆ ಇರುತ್ತೆ, ಅಂದರೆ 1 hour ನಮಗಿಂತ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಸೊ ನಮಗೆ ನಾವು ರೀಚ್ ಆಗೋ ಟೈಮ್ಗೆ 3:31 ಆ ಥರ ಆಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು. ಡಾಲಸಲ್ಲಿ 2:31 ಇದ್ದರೆ ನ್ಯೂಯಾರ್ಕ್ ಸಿಟಿನಲ್ಲಿ 3:31, ಅಟ್ಲಾಂಟಾದಲ್ಲೂ ಅಷ್ಟೇ ಇದೆ. ಸೊ ಒಂದೊಂದು ಸ್ಟೇಟ್ಗೂ ಇಲ್ಲಿ ಸ್ವಲ್ಪ ಟೈಮ್ ಕೂಡ ಚೇಂಜ್ ಆಗಿರುತ್ತೆ. ಅವರೆಲ್ಲ ಮೂವಿ ನೋಡೋದು, ನಿದ್ದೆ ಮಾಡೋದು ಈ ಥರ ಮಾಡ್ತಾಯಿದ್ರು. ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ. ಯಾಕಂತ ಅಂದರೆ ಬ್ಯುಸಿ ಆಗಿಬಿಡ್ತೀನಿ ಅಂತ ಗೊತ್ತು. ಬಂದಿದ ತಕ್ಷಣ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಎಡಿಟಿಂಗ್ ಮಾಡಿ ಮುಗಿಸ್ದೆ. ಆದರೆ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ, ಮನೆಗೆ ಬಂದಮೇಲೆ ಅಪ್ಲೋಡ್ ಮಾಡಿದ್ದು. ಲಾಸ್ಟ್ ವ್ಲಾಗ್ ಯಾವ್ದು ಅಪ್ಲೋಡ್ ಮಾಡಿದ್ದೀನಲ್ವ ಅದು. ಇನ್ನೇನು ನಾವು ರೀಚ್ ಆದ್ವಿ, ನೋಡ್ತಾ ಇರ್ಬೋದು. ಇನ್ನು ಇವಾಗ ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಈ ವ್ಯೂ ಎಲ್ಲ ನೋಡ್ತಾ ಇದ್ರೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ. ಯಾಕಂತಂದರೆ ಈ ಟೈಮಲ್ಲಿ ಎಸ್ಪೆಷಲಿ ಫ್ಲೈಟಲ್ಲಿ ಕೂತ್ಕೊಂಡು ಇಲ್ಲಿಂದ ನಾವು ನೋಡ್ತೀವಲ್ಲ ಹೊರಗಡೆ, ಅದರ ಅನುಭವನೇ ಬೇರೆ ಥರ ಇರುತ್ತೆ. ಆ ಫ್ಲೈಟಲ್ಲಿ ಜರ್ನಿ ಮಾಡಬೇಕಾದ್ರೆ ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದೇ ಥರ ಈಗ ರೀಸೆಂಟಾಗಿ ನೋಡಿದ್ರಿ, ನಿನ್ನೆ ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆಗಿದೆ. 250 ಮೆಂಬರ್ಸ್ ಆನ್ ಬೋರ್ಡಲ್ಲಿದ್ದರು, ಮತ್ತು ಕ್ರೂ ಆಗಿರ್ಬೋದು, ಮತ್ತು ಪೈಲಟ್ ಆಗಿರ್ಬೋದು. ಸೊ ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ಅವ್ರು ಎಷ್ಟು ಆಸೆಗಳು ಇಟ್ಕೊಂಡು ಹೋಗ್ತಾ ಇದ್ರೋ ಏನೋ. ಅದರ ಟೇಕ್ ಆಫ್ ಆಗಿದ ತಕ್ಷಣವೇ, ಆ ಟೇಕ್ ಆಫ್ ಆದಾಗ ಒಂಥರ ಅನುಭವ ಚೆನ್ನಾಗಿರುತ್ತೆ. ಆ ಟೈಮಲ್ಲೇ ಸಡನ್ನಾಗಿ ಕ್ರ್ಯಾಶ್ ಆಗಿ ಬೆಂಕಿ ಜೀವಂತವಾಗಿ ಹತ್ಕೊಂಡು ಉರಿಯೋದಿದೆಯಲ್ಲ, ಅದು ತುಂಬಾ ನೋವಾಗುತ್ತೆ ಅಂತ ಹೇಳ್ಬೋದು. ನೋಡ್ತಾನೆ ಇದ್ದೀನಿ ನ್ಯೂಸ್ ಎಲ್ಲ ನೋಡಿದಾಗ. ನಾವು ಬೇರೆ ರೀಸೆಂಟಾಗಿ ಅಲ್ವಾ 4 days ಬ್ಯಾಕೇ ಮನೆಗೆ ಬಂದಿದ್ದು. ಸೊ ಅದೆಲ್ಲ ನೋಡಿ ತುಂಬಾ ಬೇಜಾರಾಯಿತು. ಅದ್ರ ಜೊತೆಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲರೂ ಲಂಚ್ ಟೈಮಲ್ಲಿ ಊಟಕ್ಕೆ ಕೂತಿರೋ ಟೈಮಲ್ಲಿ ಆ ಥರ ಆಗಿದೆ. ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟೆಲ್ಲ ಕನಸಿಟ್ಕೊಂಡು ಇನ್ನೇನು ಡಾಕ್ಟರ್ ಆಗ್ತಾರೆ ನಮ್ಮ ಮಕ್ಕಳು ಅಂತ ಕಾಯ್ತಾ ಇರೋ ಟೈಮಲ್ಲಿ, ಇನ್ನು ಅವ್ರುಗಳು ಅಷ್ಟೇ ಪಾಪ ಎಷ್ಟೆಲ್ಲ ಕನಸುಗಳು ಇಟ್ಕೊಂಡು ಓದ್ತಾ ಇರ್ತಾರೆ. ಈ ಥರ ಎಲ್ಲ ಆಯಿತು ಅಂತ ಅಂದರೆ ನಿಜವಾಗ್ಲೂ ಈ ಲೈಫು ಇಷ್ಟೇನಾ ಅನಿಸ್ಬಿಡತ್ತೆ. ಅದಕ್ಕೇ ಅನಿಸುತ್ತೆ ಎಷ್ಟು ದಿನ ನಾವು ನೆಮ್ಮದಿಯಾಗಿರ್ತೀವೋ ಅಥವಾ ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ, ಅವತ್ತಿನವರೆಗೂ ಖುಷಿಯಾಗಿ ಇರಬೇಕು. ಯಾರ ಜೊತೆನೂ ಕಿತ್ತಾಡ್ಕೊಳ್ತೀರಾ, ಮನಸ್ತಾಪಗಳು ಇಟ್ಕೊಂಡು ನಿಜವಾಗ್ಲೂ ಇರೋಷ್ಟು ದಿನ ಖುಷಿಯಾಗಿರಬೇಕು. ಯಾವ ಮೂಮೆಂಟಲ್ಲಿ ಯಾರು ಹೋಗ್ತೀವಿ, ಸಾವು ಯಾವ ರೀತಿ ಬರುತ್ತೆ ಏನೂ ಗೊತ್ತಿರೋದಿಲ್ಲ. ನಿಜವಾಗ್ಲೂ ಇದೊಂದನ್ನು ಹೇಳಬೇಕು ಅಂತ ಅನಿಸ್ತು ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ. ಹಾಗೆ ಹೇಳಿದೆ, ಯಾರು ತಪ್ಪು ತಿಳ್ಕೊಬೇಡಿ. ಬಟ್ ತುಂಬಾ ಬೇಜಾರಾಯಿತು. ಆ್ಯಕ್ಚುಲಿ ಆ ನ್ಯೂಸ್ ನೋಡ್ತಾ ಇದ್ದರೆ ಸಿಕ್ಕಾಬಡೆ ದುಃಖ ಆಗ್ತಿದೆ. ಅದು ನಂಗೆ ಇನ್ನು ಸ್ವಲ್ಪ ಮನಸ್ಸಿಗೆ ಹತ್ರ ಆಗಿದೆ ಅಂತ ಹೇಳ್ಬೋದು. ಈಗಷ್ಟೇ ಜರ್ನಿ ಮುಗಿಸ್ಕೊಂಡು ಬಂದಾಗ ಅಯ್ಯೋ ಈ ಥರ ಎಲ್ಲ ಆಗ್ಬಿಟ್ರೆ ಯಪ್ಪ ಹೆಂಗಿರುತ್ತೆ. ಯಾಕಂದರೆ ಆ ಪ್ಲೇಸಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಹಾಗಾಗತ್ತೆ. ಹಣೆ ಬರಹ ಅಂತ ಹೇಳಬೇಕು, ದುರ್ವಿಧಿ ಅಂತ ಹೇಳಬೇಕು, ಒಂದು ಗೊತ್ತಿಲ್ಲ. ಒಟ್ನಲ್ಲಿ ಹೇಳಬೇಕಂದ್ರೆ ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್. ಯಾವಾಗ ಏನಾಗುತ್ತೆ ಅಂತ ಮಾತ್ರ ಹೇಳೋಕ್ಕಾಗೋದಿಲ್ಲ. ಇರೋಷ್ಟು ದಿನ ಹ್ಯಾಪಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನ್ಯೂಯಾರ್ಕ್ ಸಿಟಿಗೆ ಬಂದ್ವಿ ನಾವು. ಮೇಲಿಂದ ನೋಡಬೇಕಾದ್ರೆ ತುಂಬಾ ಖುಷಿ ಆಗ್ತಾಯಿತ್ತು. ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೇ ಗೊತ್ತಾಗ್ತಿತ್ತು ನಮಗೆ, ಇಲ್ಲಿ ಟೆಕ್ಸಸಲ್ಲಿರೋ ಮನೆಗಳಿಗೂ ನ್ಯೂಯಾರ್ಕಲ್ಲೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ಒಳ್ಳೆ ಟಾಯ್ ಹೋಮ್ಗಳಿರುತ್ತಲ್ವ, ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ಳೋ ಟಾಯ್ ಹೋಮ್ಗಳು, ಆ ಥರ ಸೆಟ್ಸ್ ಇರುತ್ತಲ್ಲ, ಟಾಯ್ ಸೆಟ್ಸು. ಸೊ ಆ ಥರ ಅನಿಸ್ತಾ ಇತ್ತು. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಫ್ಲೈಟಲ್ಲಿ ನೋಡೋದಕ್ಕಂತೂ ತುಂಬಾ ಎಕ್ಸೈಟ್ಮೆಂಟಿಂದ ಹೋಗ್ತಾ ಇದ್ವಿ, ಯಾವ ರೀತಿ ಇರುತ್ತೆ ನೋಡಬೇಕು ಅಂತ ಹೇಳ್ಬಿಟ್ಟು. ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಆಪೋಸಿಟ್ ಫೀಲಿಂಗೇ ಆಯಿತು. ಆದರೆ ಇಲ್ಲಿ ನಾವು ನೋಡ್ತಾ ಇರೋ ಮನೆಗಳೆಲ್ಲ ಸ್ವಲ್ಪ ಔಟ್ಸ್ಕಟ್ಸಲ್ಲಿ ಬರುತ್ತೇನೋ, ಅದಕ್ಕೆ ಇಷ್ಟು ಸ್ಪೇಷಿಯಸ್ ಆಗಿದೆ ಮನೆ ಮುಂದೆ ರೋಡ್ಗಳೆಲ್ಲ.
ಮುಂದೆ ಯಾವ ರೀತಿ ಇತ್ತು ನಮ್ಮ ಎಕ್ಸ್ಪೀರಿಯನ್ಸು, ಹೆಂಗಿತ್ತು ರೋಡ್ಗಳೆಲ್ಲ, ನಾವು ಎಲ್ಲಿಗೆ ಹೋಗಿ ಬಂದಿದ್ದು, ವೈಬ್ ಬಂತು ಅಂತೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನ್ಯೂಯಾರ್ಕ್ ಸಿಟಿಗೆ ಬಂದಿದ್ದಾಯಿತು, ಇನ್ನೇನು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ಯು ಆಲ್ ಟು ನ್ಯೂಯಾರ್ಕ್ ಸಿಟಿ. ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಮತ್ತು ಲ್ಯಾಂಡಿಂಗ್ ಆಗಬೇಕಾದ್ರೆ ಎರಡೂ ಟೈಮಲ್ಲೂ ಒಂಥರ ಆತಂಕ ಆಗ್ತಾ ಇರುತ್ತೆ. ಪ್ರತಿ ಸಾರಿ ನನಗಿದು ಒಂದು ಅನುಭವ ಅಂತ ಹೇಳ್ಬೋದು. ಯಾಕಂದರೆ ಆ ಟಯರು ನೆಲಕ್ಕೆ ಟಚ್ ಆಗೋ ಟೈಮಲ್ಲಿ ಹೆಂಗಿರುತ್ತೋ ಏನೋ ಹೇಳೋಕ್ಕಾಗೋದಿಲ್ಲ ಅಲ್ವಾ, ಅದು ಆಗೋವರೆಗೂ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಫೈನಲಿ ಲ್ಯಾಂಡಿಂಗ್ ಆಯಿತು, ಇನ್ನೇನು ಹೊರಟ್ವಿ ನಾವು. ಅಂದರೆ ಏನಾಯಿತು ಅಂತಂದರೆ ಇಲ್ಲಿ ತುಂಬಾ ಲೇಟ್ ಆಗೋಯಿತು ಫ್ಲೈಟಿಂದ ನಾವು ಹೊರಗಡೆ ಹೋಗೋದು. ಯಾಕಂದರೆ 1 ಅವರಷ್ಟು ಕಾಲ ವೆಯ್ಟ್ ಮಾಡಿದ್ದೀವಿ. ಪ್ರತಿ ಸಾರಿ ಅವ್ರು ಹೇಳ್ತಾಯಿದ್ರು ಇಲ್ಲ ಸಾರಿ, ಅಂದರೆ ಈಗ ಇವರಲ್ಲಿ ಪಾರ್ಕಿಂಗ್ ಮಾಡಬೇಕಲ್ವ ಆ ಪರ್ಟಿಕ್ಯುಲರ್ ಜಾಗದಲ್ಲಿ, ಅಲ್ಲಿ ಇನ್ನೊಂದು ಫ್ಲೈಟ್ ಇರುತ್ತೆ, ಅದು ಟೇಕ್ ಆಫ್ ಆಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸೊ ಹಾಗಾಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ರು, ನಿಮ್ಗಳಿಗೆ ಯಾರಿಗೆ ಕೆಲಸ ಇರುತ್ತೆ ತುಂಬಾ, ಅಂದರೆ ಇವಾಗ ಇನ್ನೊಂದು ಫ್ಲೈಟ್ ಕನೆಕ್ಟಿವ್ ಫ್ಲೈಟ್ ಇರುತ್ತೆ ಅಂಥವ್ರೆಲ್ಲರೂ ಫಸ್ಟು ಹೊರಟ್ಬಿಡಿ, ಅವ್ರಿಗೆ ಬೇರೆಯವರು ಜಾಗ ಬಿಡಿ, ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರು. Princess and the frog. ಹೌದು, The two frogs ended up in the... ನಾನು ಮೊದಲೇ ಹೇಳ್ದಂಗೆ ನಾವು ವಾರಾನ್ಗಟ್ಲೆ ಟ್ರಿಪ್ಗೆ ಹೋಗ್ತಾರ ತುಂಬ ಶಾರ್ಟ್ ಟ್ರಿಪ್ಪು. ಅದರಲ್ಲಿ ನಾವೆಲ್ಲನೂ ಕವರ್ ಮಾಡಬೇಕಾಗಿತ್ತು. ಏನಂದರೆ ಲ್ಯಾಂಡಿಂಗ್ ಆಗಿತ್ತು, ಲ್ಯಾಂಡಿಂಗ್ ಆದಮೇಲೆ 1 ಅವರ್ ನಮಗೆ ಅಲ್ಲಿ ನಿಮಗೆ ಹೇಳಿದೆ ಫ್ಲೈಟಲ್ಲೇ ಟೈಮ್ ವೇಸ್ಟ್ ಆಯಿತು. ಅದಾದಮೇಲೆ 1 ಅವರ್ ಹಸ್ಬೆಂಡ್ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿತ್ತು, ರಿಪೋರ್ಟ್ಸ್ ಎಲ್ಲ ಕಳಿಸ್ಬೇಕಾಗಿತ್ತು. ಹಂಗಾಗಿ ಅಲ್ಲಿ 1 ಅವರ್ ಏರ್ಪೋರ್ಟಲ್ಲಿ ಕುತ್ಕೊಂಡು ಕೆಲಸ ಮಾಡಿದ್ರು. ಅಲ್ಲಿಂದ ಕಾರ್ ರೆಂಟಲ್ಸ್ಗೆ ಹೋಗ್ತಾ ಇದ್ದೀವಿ. Federal Circle and Jamaica. Attention passengers. Tap your phone or contactless card or buy a Metro card to pay your $8.50 airbrain fare at Howard Beach and Jamaica Station. Discounts and Metro cards are also available for frequent flyers or groups of 4 persons. Thank you. We are arriving at Terminal 8. Stop. Look around and please take all your belongings. ಗಟ್ಟಿಗೆ ಹಿಡ್ಕೊಂಡು ನಿಂತ್ಕೋಬೇಕಾಯ್ತಾ. ನೋಡಿ ನಾವೇ ಓಡಿಸೋದು, ಇಂಡಿಯಾದಲ್ಲಿ ನಮ್ಗೆ ಹಿಂಗೆ ಓಡ್ಸೋಕ್ಕಾಗಲ್ಲ ತಾನೆ. ಹೌದು, ಏನು ಮಾಡಬಾರ್ದು ಅಲ್ಲಿ ಅಂತ ಹಾಕಿರೋದು. And Jamaican connections to the LIRR, E, J, and Z train service. Attention passengers. Tap your phone or contact with ಇದು ಟ್ರೈನ್ ಜಾನ್ ಎಫ್ ಕೆನಡಿ ಏರ್ಪೋರ್ಟಲ್ಲಿ. ಸೊ ಫುಲ್ಲಿ ಆಟೋಮ್ಯಾಟೆಡ್ ವಿತ್ ನೋ ಆನ್ ಬೋರ್ಡ್ ಆಪರೇಟರ್. ಟ್ರೈನ್ಸ್ ಎವ್ರಿ 7 to 10 minutes ಇರುತ್ತೆ. 24/7 ಸರ್ವಿಸ್ ಇರುತ್ತೆ. ಅಂದರೆ ವರ್ಷಕ್ಕೆ 365 ದಿನಾನು 24 ಗಂಟೆ ಒಂದು ದಿನಕ್ಕೆ ಆಪ್ರೇಟ್ ಆಗುತ್ತೆ. ಅಂದರೆ ಆಟೋಮ್ಯಾಟಿಕ್. ಆವಾಗಲೇ ಹೇಳ್ದಂಗೆ ಇದು ಏರ್ಪೋರ್ಟ್ ಟರ್ಮಿನಲ್ಸ್ಗೆ ಫ್ರೀ ಅಂತ ಹೇಳ್ಬೋದು. ಎಕ್ಸ್ಟರ್ನಲ್ ಸ್ಟೇಷನ್ಸ್ಗೆ ಅಂದರೆ ಚಾರ್ಜಸ್ ಇರುತ್ತೆ, $8 ಮೇಲೆ ಇರುತ್ತೆ. ನಿಯರ್ ಬೈ ಕಾರ್ ರೆಂಟಲ್ಸ್ಗೆ, ಪಾರ್ಕಿಂಗ್ ಲಾಟ್ಸ್ಗೆ, ಸಬ್ವೇ ಅಂದರೆ ರೈಲ್ ಸ್ಟೇಷನ್ಸ್ ಇರುತ್ತಲ್ವ, ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇಟ್ ಈಸ್ ಫುಲ್ಲಿ ಆಟೋಮ್ಯಾಟಿಕ್ ಆ್ಯಂಡ್ ಡ್ರೈವರ್ಲೆಸ್ ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ನಮಗೆ ಈ ಥರ ಮೆಟ್ರೋನಲ್ಲಿ ಮುಂದೆ ನಿಂತ್ಕೊಂಡು ನೋಡೋ ಅವಕಾಶ ಸಿಗೋದಿಲ್ಲ ಅಲ್ವಾ, ಅದಕ್ಕೆ ಆದ್ಯಂಗೆ ಹೇಳ್ತಾ ಇದೆ. ಸೊ ನೋಡ್ಬೋದು ನೀವು ಕೂಡ ನ್ಯೂಯಾರ್ಕ್ ಏರ್ಪೋರ್ಟ್ ಹತ್ರ ಹೆಂಗಿದೆ ಅಂತ ಹೇಳ್ಬಿಟ್ಟು ಈ ಟ್ರೈನ್ ಮುಖಾಂತರ ನಿಮಗೂ ಕೂಡ ತೋರಿಸಿದ್ದೀನಿ. ಸೊ ಕಾರ್ ರೆಂಟಲ್ಸ್ ಹತ್ರ ಬಂದ್ವಿ. ನಾವು ಮನೆಯಲ್ಲೇ ಅಂದರೆ ಟ್ರಿಪ್ ಪ್ಲ್ಯಾನ್ ಮಾಡಿದಾಗಲೇ ರೂಮ್ಸ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಏನೇನು ಪ್ಲ್ಯಾನ್ ಇತ್ತು ಎಲ್ಲ ಒಂದು ವಾರಕ್ಕೆ ಮೊದಲೇ, ಅಂದರೆ ಒಂದು 15 ದಿನಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ಬೋದು. ಎಲ್ಲ ಬುಕ್ ಕೂಡ ಮಾಡ್ಕೊಂಡು ಬಂದಿದ್ವಿ. ಆದರೆ ಸಿಕ್ಕಾಬಟ್ಟೆ ರಶ್ ಇತ್ತು ಅಂತ ಹೇಳ್ಬೋದು. ತುಂಬ ಹೊತ್ತು ನಿಂತ್ಕೊಂಡಿದ್ವಿ, ಕ್ಯೂ ಸಿಕ್ಕಾಬಟ್ಟೆ ದೊಡ್ಡದಿತ್ತು ಮತ್ತು ಸ್ಲೋ ಮೂವಿಂಗ್ ಇತ್ತು. ಹಾಗಾಗಿ ತುಂಬ ಲೇಟ್ ಆಯಿತು. ಹಸ್ಬೆಂಡ್ ಬಂದಮೇಲೆ ಹೇಳ್ತಾಯಿದ್ರು ಎಲ್ಲರೂ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದ್ರೆ ಅವಾಗವಾಗ ಬೇಗ ಕ್ಲಿಯರ್ ಆಗ್ತಾಯಿತ್ತು. ಎಷ್ಟೊಂದು ಜನ ಅವಾಗ ಕೇಳಿದಾಗ ಹುಡುಕ್ತಾ ಇದ್ರು, ಅದರಿಂದನೇ ಅವ್ರಿಗೆ ತುಂಬ ಲೇಟ್ ಆಯಿತು ಅಂತ. ಇಲ್ಲೂ ಕೂಡ 1 hour ವೆಯ್ಟ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಟಯರ್ಡ್ ಆದಂಗೆ ಆಗೋಯ್ತು ಇಷ್ಟಕ್ಕೆ ನಮಗೆ. ಸೊ ನೋಡ್ಬೋದು ನಮ್ಮ ಜೊತೆಗೆ 3 ದಿನ ಇರುವಂತಹ ಕಾರ್ ಇದೆ. ಸೊ ಕಾರ್ ತೊಗೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಆದ್ಯನ ನೋಡಿ ಅವರು ನೀಟಾಗಿ ಕಾರ್ ವಾಶ್ ಎಲ್ಲ ಮಾಡಿಟ್ಟಿದ್ರು. ಅದ್ರ ನೀರದು, ಆ ನೀರು ನೋಡ್ಬಿಟ್ಟು ಅಸಹ್ಯ ಪಟ್ಕೊಂಡು ನಾನು ಮುಟ್ಟೋದಿಲ್ಲ ಅಕ್ಕ, ಒಳಗಡೆಯಿಂದ ನೀನೇ ಓಪನ್ ಮಾಡು ಅಮ್ಮ, ನೀವು ಓಪನ್ ಮಾಡಿ ಅಂತ ಹೇಳ್ತಾ ಇದ್ಲು. ನೋಡಿ ನಾನು ಹೇಳ್ತಾ ಇದ್ದೀನಿ ಕಾರ್ ವಾಶ್ ಮಾಡಿದ್ದಾರಪ್ಪ, ನೀರೇ ಅದು ಅಂತ. ಅಂದರೆ ಅವಳಿಗೇನೋ ಒಂಥರ ಅವಳಿಗೊಂಥರ ತುಂಬ ಕ್ಲೀನಾಗಿರಬೇಕು. ಎಸ್ಪೆಷಲಿ
ಎಸ್ಪೆಷಲಿ ಈ ಥರ ಹೊರಗಡೆ ರೂಮ್ಸ್ಗೆಲ್ಲ ಕರ್ಕೊಂಡು ಬರ್ತೀವಲ್ಲ, ಆವಾಗಂತೂ ಅವಳನ್ನ ನೋಡ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ. ನಾನು ಹಿಂಗೆ ಇದ್ದಿದ್ದು, ಇವಾಗಲೂ ಹಂಗೆ ಇದ್ದೀನಿ, ಕಷ್ಟನೇ ನಂಗೆ ಅಡ್ಜಸ್ಟ್ ಆಗೋದು. ಬಟ್ ಆದ್ಯ ಹಾಗೆ, ಬಂಗಾರು ಅವರಪ್ಪ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ. ಓಕೆ, ಅವ್ರು ಬಾಯಿ ಬಿಟ್ಬಿಟ್ಟು ಕಂಪ್ಲೇಂಟ್ಸ್ ಹೇಳಲ್ಲ, ನಾನು ಆದ್ಯ ಸ್ವಲ್ಪ ಕಂಪ್ಲೇಂಟ್ಸ್ ಹೇಳೋದು ಜಾಸ್ತಿ ಇಂಥ ವಿಷಯದಲ್ಲಿ. ಅದೇನೋ ಮಾಡೋಕ್ಕಾಗೋದಿಲ್ಲ, ಅದು ಬಂದ್ಬಿಟ್ಟಿದೆ. ನಮ್ಮ ಮನೆಗೆ ಬಂದ್ರೇ ನಮ್ಗೆ ಆರಾಮ್ ಅನ್ಸೋದು. ನ್ಯೂ ಕಾರ್, ನ್ಯೂ ಕಾರ್. ಬೆಲ್ಟ್ ಹಾಕೊಳ್ಳಿ ಇಬ್ರು. ಓಕೆ, ಎಲ್ಲ ಮುಗೀತು. ಕಾರ್ ತೊಗೊಂಡು ಇನ್ನೇನು ರೂಮ್ ಹತ್ರ ಹೋಗಬೇಕಾಗಿತ್ತು. ಇಲ್ಲಿಂದ ಹೋಗ್ತಿದ್ದಂಗೆ ನಾವು ಎಲ್ಲರಿಗೂ ಸುಸ್ತಾಗ್ತಾಯಿದೆ. ಯಾಕಿಷ್ಟು ಸುಸ್ತಾಗ್ತಾಯಿದೆ ಅಂತ ಹೇಳೋದಾದರೆ, ನಮಗೆ ಫುಲ್ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು, ಅದಕ್ಕೆ ಫುಲ್ ಟಯರ್ಡ್ ಆದಂಗೆ ಆಗ್ತಾಯಿತ್ತು. ಏನಕ್ಕಂದರೆ ಮನೇಲಿ ಇವತ್ತು ಸ್ವಲ್ಪ ತಿನ್ನಬೇಕಂತ ಎಲ್ಲರೂ ಒಂದೇ ಚಪಾತಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬಂದಿದ್ವಿ. ಅದಾದಮೇಲೆ ಏನಾಯಿತು, ಫ್ಲೈಟಲ್ಲಿ ಸ್ನ್ಯಾಕ್ಸ್ ಕೊಡ್ತಾರೆ ಅಷ್ಟೇ, ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ ಊಟ ಏನು ಕೊಡೋದಿಲ್ಲ. ನಾನು ವೀಡಿಯೋ ಶೇರ್ ಮಾಡಲಿಲ್ಲ. ಈ ಸಾರಿ ಟ್ರಿಪ್ಪಲ್ಲಿ ಫುಡ್ಡೆಲ್ಲ ಜಾಸ್ತಿ ತೋರಿಸೋದು ಬೇಡ ಅಂತ ಅನ್ಕೊತಾ ಇದ್ದೆ, ಹಾಗಾಗಿ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ಚಿಪ್ಸು ಮತ್ತು ಕುಕ್ಕೀಸ್ ಆಗಿರ್ಬೋದು, ಆಮೇಲೆ ಕೋಕ್, ಫ್ರೂಟ್ ಜ್ಯೂಸಸ್ ಈ ಥರದ್ದೆಲ್ಲ ಕೊಡ್ತಾರಲ್ವ ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ. ಸೊ ಅದನ್ನು ಎಲ್ಲರೂ ಒಂದು ಚಿಪ್ಸ್ ಪ್ಯಾಕೆಟು ಮತ್ತು ಒಂದು ಕೋಕ್ ಈ ಥರ ತೊಗೊಂಡಿದ್ವಿ. ಸೊ ಅಲ್ಲಿಂದ ಸಾಯಂಕಾಲ ಆಯ್ತಲ್ವಾ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವು ಶುರು ಆಗೋಯಿತು. ಇಲ್ಲಿಗೆ ಬರ್ತಾ ಬರ್ತಾ ನೋಡಿದ್ವಿ, ಸಿಕ್ಕಾಬಟ್ಟೆ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಅಲ್ಲಿ ಹುಡುಕಿದ್ರೆ ಹತ್ರದಲ್ಲೇ ಇದ್ದಿದ್ದು ನಮಸ್ತೆ ಅಂತ ಒಂದು ರೆಸ್ಟೋರೆಂಟ್. ಓಕೆ, ಫಸ್ಟ್ ನಮಸ್ತೆ ಅಂತ ಇದೆಯಲ್ಲ, ನೋಡೋಣ ಅಲ್ಲೇ ಫುಡ್ ಚೆನ್ನಾಗಿರತ್ತೇನೋ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ನಮ್ಗೆ ಹೆಂಗೆ ಅನ್ಸಿತ್ತು ಅಂತಂದರೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಏನೋ ಒಂದು ತಿನ್ಕೊಂಡು ಫಸ್ಟ್ ರೂಮ್ಗೆ ಹೊಟ್ಟೋಗ್ಬಿಡ್ಬೇಕು ಅಂತ ಇತ್ತು. ಹಾಗಾಗಿ ಹೋದ್ವಿ. ಇನ್ನು ರೋಡ್ಗಳೆಲ್ಲ ನೋಡ್ಬೋದು, ನಿಮಗೆ ಎಲ್ಲ ಕಾರ್ಗಳು ರೋಡಲ್ಲೇ ಪಾರ್ಕ್ ಆಗಿದೆ. ನಿಮ್ಗಾಗಲೇ ಗೊತ್ತಾಗ್ತಾ ಇರ್ಬೋದು, ನಾನು ಆವಾಗಲೇ ಹೇಳಿದ್ದೆ ಯಾವುದೋ ಒಂದು ವೈಬ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಆಗ್ತಾ ನನಗೆ ನ್ಯೂಯಾರ್ಕಿಂದ ನನಗೆ ಬೆಂಗಳೂರಿಗೆ ಹೋದಂಗೆ ಅನಿಸ್ತಾ ಇತ್ತು. ಯಾಕಂದರೆ ಸೇಮ್ ಬೆಂಗಳೂರು ಫೀಲಿಂಗೇ ಬರ್ತಾ ಇತ್ತು. ಯಾಕೆ ಅಂತ ಅಂದರೆ ಮನೆಗಳೆಲ್ಲ ಪಕ್ಕ, ಅದಾದಮೇಲೆ ಗ್ಯಾಪೇ ಇಲ್ಲ. ಈಗ ನಮಗೆ ನೀವು ನೋಡಿರ್ಬೋದು, ಟೆಕ್ಸಸಲ್ಲಿ ಮರಗಳು ಜಾಸ್ತಿ, ಲಾನ್ ಜಾಸ್ತಿ, ಗ್ರಾಸ್ ಎಲ್ಲ ಇರುತ್ತಲ್ವ ರೋಡಲ್ಲಿ, ಆ ಥರ ತುಂಬಾ ಕಮ್ಮಿ, ನಾವು ನೋಡಲೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ನಾವು ಬೇರೆ ಕಡೆ ಹೋದ್ವಿ ಕಾರಲ್ಲಿ, ಲಾಂಗ್ ಡ್ರೈವ್ ಹೋದ್ವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಸ್ವಲ್ಪ ಕಾಣಿಸ್ತು. ಇಲ್ಲಿ ಮನೆಗಳೆಲ್ಲ ಸ್ವಲ್ಪ ಟೌನ್ ಹೋಮ್ ರೀತಿನೇ ಇದೆ. ಸೊ ಇಲ್ಲಿ ನೋಡ್ಬೋದು, ಅಲ್ಲಿ ನಮಸ್ತೆ ಹೋಟೆಲ್ ನೋಡಿದ್ವಿ, ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪಕ್ಕದ ರೋಡಲ್ಲಿ ಬಂದು ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಗೆ ಬಂದ್ವಿ. ಇದು ಸಮ್ ನಾರ್ತ್ ಸೈಡ್ ಅವರ ರೆಸ್ಟೋರೆಂಟ್ ಅಂತ ಅನ್ಕೊತೀನಿ. ಹೆಂಗಿತ್ತು ಅಂತಂದರೆ, ಬಿರಿಯಾನಿನೇ ತೊಗೊಂಡ್ವಿ ನಾವು. ಆದರೆ ಬಿರಿಯಾನಿ ಮಾಡಬೇಕಂತ ಜಸ್ಟ್ ರೈಸು ಮತ್ತು ಚಿಕನ್ ಎಲ್ಲ ಆ್ಯಡ್ ಮಾಡಿದ್ರು, ಸ್ಪೈಸ್ ಇರಲಿಲ್ಲ. ಬಟ್ ಓಕೆ, ನಮ್ಗೆ ಹೊಟ್ಟೆ ಹಸಿವಾಗಿತ್ತು. ನೀಟಾಗಿ 2 ಬಿರಿಯಾನಿ ತೊಗೊಂಡ್ವಿ, ಸ್ಮಾಲ್ ಬೌಲ್ ಅದು. ಅದರಲ್ಲಿ 4 ಜನ ಶೇರ್ ಮಾಡಿಕೊಂಡು ತಿಂದ್ಬಿಟ್ಟು ಹೊರಟ್ಬಿಟ್ಟು. ಯಾಕೆ ಕಮ್ಮಿ ತಿಂದ್ವಿ ಇವತ್ತು ಅಂದರೆ, ಜಾಸ್ತಿ ತಿನ್ನಬಾರ್ದು, ಜಾಸ್ತಿ ಓಡಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಹಂಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವೀಗ ರೂಮ್ ಚೆಕ್ ಇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ರೋಡೆಲ್ಲ ಸಿಕ್ಕಾಬಟ್ಟೆ ಟ್ರಾಫಿಕ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಬ್ಯಾಂಗ್ಳೂರ್ ವೈಬ್ ಅಂತ ಹೇಳಿದ್ದು. ಹೆವಿ ಟ್ರಾಫಿಕ್ಕು, 2 ಮೈಲ್ಸ್ಗೆ ತುಂಬ ಹೊತ್ತು ಟೈಮ್ ತೊಗೊತಾ ಇತ್ತು, ಆ ಥರ ಇತ್ತು. ಸೊ ಈ ರೋಡಿಗೆ ಬಂದಮೇಲೆ ನಮಗೆ ಫುಲ್ಲು ಖುಷಿ ಆಗೋಯಿತು. ಯಾಕಂತಂದರೆ ನಿಮಗೆ ಯಾವಾಗಲೂ ಹೇಳ್ತಿರ್ತಿದ್ದೆ, ಇಲ್ಲಿ ಡ್ಯಾಲಸ್ ಡೌನ್ ಟೌನ್ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೆ ನ್ಯೂಯಾರ್ಕ್ ಡೌನ್ ಟೌನ್ ನೋಡಿದ್ಮೇಲೆ ಡ್ಯಾಲಸ್ ಡೌನ್ ಟೌನ್ ಏನೂ ಇಲ್ಲ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ದೊಡ್ಡ ಬಿಲ್ಡಿಂಗ್ಗಳು, ಆ ಲೈಟ್ಸ್ ಎಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾನು ಕೂಡ ಕಮ್ಮಿ ಡ್ಯೂರೇಷನ್ ಇರೋ ವೀಡಿಯೋ ಮಾಡ್ಬೋದು, ಒಂದು 15 ನಿಮಿಷದ ವೀಡಿಯೋ ಹಾಕ್ಬಿಟ್ಟು ಈ ಥರ ನಾವು ಡ್ಯಾಲಸ್ನಿಂದ ಹೊರಟು ನ್ಯೂಯಾರ್ಕಿಗೆ ಬಂದ್ವಿ, ಇಲ್ಲಿ ಜಸ್ಟ್ ನಾವು ಈ ಪ್ಲೇಸ್ ನೋಡಿದ್ವಿ ಅಂತ ಹೇಳ್ಬಿಟ್ಟು. ನನಗೇನಂತ ಅಂದರೆ, ಇಲ್ಲಿ ರೋಡ್ಗಳಾಗಿರ್ಬೋದು ಪ್ರತಿಯೊಂದು ನಿಮಗೆ ಶೇರ್ ಮಾಡಬೇಕು. ನನಗೇನು ಚೆನ್ನಾಗಿ ಅನಿಸುತ್ತೋ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಿರ್ತೀನಿ. ಸೊ ಹಾಗೆ ಯಾರಿಗಾರು ಬೋರಿಂಗ್ ಅಂತ ನಿಮಗೆಲ್ಲಾದರೂ ಅನ್ನಿಸ್ತು ಅಂತ ಅಂದರೆ, ಸ್ವಲ್ಪ ಫಾರ್ವರ್ಡ್ ಮಾಡಿ ವಿಡಿಯೋ ನೋಡಿ ಅಥವಾ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರ್ಬೋದು ಡೌನ್ ಟೌನ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಕಡೆ ಲೈಟ್ಸು ಸಖತ್. ನಿಮಗೆ ಗೊತ್ತಲ್ವ, ನಮಗೆ ಸ್ವಲ್ಪ ಈ ಥರ ದೊಡ್ಡ ಬಿಲ್ಡಿಂಗು, ಈ ಲೈಟ್ಸ್ ಆಗಿರ್ಬೋದು, ಡೌನ್ ಟೌನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಕಳು ತುಂಬಾ ಖುಷಿಪಟ್ಟರು ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದು ನಾವು ಇವತ್ತು ನ್ಯೂಯಾರ್ಕಲ್ಲಿ ನೋಡೋ ಅಂಥ ಪ್ಲೇಸಸ್ ಬಂದು ಮ್ಯಾನ್ಹ್ಯಾಟನ್. ಆದರೆ ಇಲ್ಲಿ ನಾವು ರೂಮ್ಸ್ ಬುಕ್ ಮಾಡಲಿಲ್ಲ. ಯಾಕಂತ ಅಂದರೆ, ಇಲ್ಲಿ ಪಾರ್ಕಿಂಗ್ ಇರೋದಿಲ್ಲ, ರೂಮ್ಸ್ ಹತ್ರ ಪಾರ್ಕಿಂಗ್ ಇರೋದಿಲ್ಲ. ಹೊರಗಡೆ ಪೇ ಮಾಡಿ ಪಾರ್ಕ್ ಮಾಡಬೇಕು. 1 ಅವರ್ಗೆ ಒಂದ್ಸರಿ, ಅದು ಗೊತ್ತಲ್ವ ನಿಮಗೆ, ಎಷ್ಟು ಅವರ್ ಪಾರ್ಕ್ ಮಾಡ್ತೀವಿ ಅಷ್ಟು ಅವರು ನಾವು ಪೇ ಮಾಡ್ತಾನೆ ಇರಬೇಕು ಇಲ್ಲಿ US ಅಲ್ಲಿ. ಸೊ ಹಾಗಾಗಿ ಒಂದು ದಿನ ಪೂರ್ತಿ ಬಿಟ್ಟರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ದೂರದಲ್ಲೇ ನಾವು ರೂಮ್ ಮಾಡಿದ್ವಿ. ಇನ್ನೂ ಒಂದು ಅಲ್ಲೇ ಬುಕ್ ಮಾಡಿದರೆ ಎಕ್ಸ್ಪೆನ್ಸಿವ್ ಕೂಡ ಇರ್ತಾಯಿತ್ತು, ಪಾರ್ಕಿಂಗು ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟನಲ್ ಅಂತೂ ಸಿಕ್ಕಾಬಟ್ಟೆ ದೊಡ್ಡದು. ಅಂದರೆ ನಾವು ಟನಲ್ ಒಳಗೆ ಹೋಗ್ತಾ ಇದ್ದೀವಲ್ವ, ಇದ್ರ ಮೇಲೆ ರೈಲ್ವೆ ಸ್ಟೇಷನ್ ಇದೆಯಂತೆ. ಸೊ ಸಬ್ವೆ ಅದ್ರ ಮೇಲೆ ರೋಡ್ ಅಂತೆ. ಸೊ ಎಷ್ಟೊಂದು ಜಾಗನ ನಾವು ಕ್ರಾಸ್ ಮಾಡಿಕೊಂಡು ಈ ಟನಲ್ ಮುಖಾಂತರ ಮುಂದೆ ಬಂದಿರ್ತೀವಿ ಅಂತ ಹೇಳ್ಬೋದು. ಸೊ ನೋಡ್ಬೋದು. ಇನ್ನು ಇಲ್ಲಿಯ ರೋಡ್ಗಳ ವಿಶೇಷ ಏನಂತ ಅಂದರೆ, ಸ್ವಲ್ಪನೂ ಕ್ರಾಸ್ ರೋಡ್ಗಳೆಲ್ಲ ಏನಿಲ್ಲ. ಹಿಂಗೆ ಇವಾಗ ನಾವು ಒಂದು ಸ್ಕೇಲ್ ತೊಗೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀವಲ್ವ, ಅದೇ ಥರ ರೋಡ್ಗಳಿರುತ್ತೆ. ಈಗ ನೋಡ್ಬೋದು, ಇಲ್ಲಿ ಶುರುವಾಗಿದ್ದ ರೋಡು ಡೆಡ್ ಎಂಡ್ವರೆಗೂ ಒಂದೇ ರೋಡ್ ಇರುತ್ತೆ, ಸೊಟ್ಟಪಟ್ಟ ರೋಡೇ ಇಲ್ಲ. ಇಲ್ಲೂ ಅಷ್ಟೇ, ಪಕ್ಕದಲ್ಲಿ ನೀವು ಕ್ಯಾಬ್ ಎಲ್ಲ ಬರ್ತಾ ಇದೆಯಲ್ವ ಯೆಲ್ಲೋ ಕಲರು, ಅದು ಅಷ್ಟೇ ಸೇಮ್ ಒಂದು ದೊಡ್ಡ ಸ್ಟ್ರೈಟ್ ಲೈನ್ ಹೇಳ್ದಂಗೆ ಇರುತ್ತೆ.
ಸ್ಟ್ರೇಟ್ ರೋಡ್ಗಳು ಅಂತ ಹೇಳ್ಬೋದು. ಇನ್ನೂ ಒಂದು ಬೆಸ್ಟ್ ಏನಂತ ಅಂದರೆ ತುಂಬ ದಿನ ಇಲ್ಲಿ ಇದ್ದು ಕಾಲ ಕಳಿತೀವಿ ಅನ್ನೋರಿಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಬಸ್ ಕೂಡ ಬರುತ್ತೆ, ಆ ಬಸ್ ಮೇಲೆ ಕೂತ್ಕೊಂಡು ಫುಲ್ ನಾವು ನ್ಯೂಯಾರ್ಕ್ ಸಿಟಿ ಎಲ್ಲ ನೋಡ್ಬೋದು. ಅದು ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ನಾವು ಅದನ್ನು ಪ್ಲ್ಯಾನ್ ಮಾಡಿರಲಿಲ್ಲ. ನೋಡ್ಬೋದು ಅನ್ರಿಯಲ್ ಥ್ರಿಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ನಾವು ಮ್ಯಾನ್ಹ್ಯಾಟನ್ನ ಕ್ರಾಸ್ ಮಾಡಿಕೊಂಡೇ ಹೋಗ್ತಾ ಇರೋಂಥದ್ದು. ನಾವು ಇಲ್ಲೇ ಆ್ಯಕ್ಚುಲಿ ಪ್ಲೇಸಸ್ ಎಲ್ಲ ನೋಡಬೇಕಾಗಿರೋದು, ಆದರೆ ಕಾರ್ ಪಾರ್ಕಿಂಗ್ ಜಾಗ ಇಲ್ಲ ಮತ್ತು ನಾವು ಫ್ರೆಶ್ ಅಪ್ ಆಗಬೇಕಾಗಿತ್ತು. ಹಾಗಾಗಿ ಫಸ್ಟ್ ರೂಮ್ ಚೆಕ್ ಇನ್ ಮಾಡಿಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ರೆಡಿಯಾಗಿ ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಇನ್ನೂ ಒಂದು ಟನಲ್ಲು. ಈ ಥರ 3 ಇಂದ 4 ಟನಲ್ ಇತ್ತು ನಾವು ರೂಮ್ಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ. ಸೊ ನೋಡ್ಬೋದು, ನಾವು ಇರೋಂಥ ಹೋಟೆಲ್ ಬಂದು ಡೇಸ್ ಹೋಟೆಲ್. ಇದು ನಮ್ಮ ಇಂಡಿಯನ್ಸ್ದೆ. ಸೊ ಇಮಿಗ್ರೆಂಟ್ಸೇ ಇಲ್ಲಿ ಓಪನ್ ಮಾಡಿರೋಂಥ ಹೋಟೆಲ್ ಇದು. ಬಂದು ಚೆಕ್ ಇನ್ ಮಾಡಿ ಮತ್ತೆ ಹೊರಟ್ವಿ. ಹೆಂಗಿದೆ ಮಗನ ನ್ಯೂಯಾರ್ಕ್? ಸೂಪರ್ ಆಗಿದೆ. ಹಸ್ಬೆಂಡ್ ಅಂತೂ ಪಾಪ ಕಾರ್ ಡ್ರೈವಿಂಗು ಮಾಡಬೇಕು, ಈ ಕಡೆ ಆಫೀಸ್ ಕೆಲಸ, ಜರ್ನಿ, ಫುಲ್ ಟಯರ್ಡ್ ಆಗಿದ್ರು. ಅವರು ನಾನು ಹಿಂಗೆ ಬರ್ತೀನಪ್ಪ, ನಾನು ರೆಡಿ ಆಗಲ್ಲ, ನಿಮ್ಗೆ ಟೈಮ್ ಕೊಡ್ತೀನಿ, ಬೇಗ ಬನ್ನಿ ಅಂತ. ನಾವು ತುಂಬ ಹೊತ್ತು ಟೈಮ್ ಏನು ತೊಗೊಳ್ಳಿಲ್ಲ, ಜಸ್ಟ್ ಡ್ರೆಸ್ ಒಂದು ಚೇಂಜ್ ಮಾಡಿಕೊಂಡು ಇಲ್ಲಿಂದ ಹೊರಟ್ಬಿಟ್ವಿ. ನಾನು ಟ್ರಾವೆಲ್ಗೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಬಟ್ಟೆ ಫ್ರೀಯಾಗಿರಬೇಕು ಅಂತ ಹಾಕ್ಕೊಂಡಿದ್ವಿ ಎಲ್ಲರೂ. ಸೊ ಇಲ್ಲಿ 3 ಜನ ಆ್ಯಕ್ಚುಲಿ ನೆಕ್ಸ್ಟ್ ದಿನ ಹಾಕೊಳ್ಳೋ ಬಟ್ಟೆ ಪ್ಲ್ಯಾನ್ ಇದ್ದಿದ್ದು, ಬಟ್ ಸರಿ ಚೆನ್ನಾಗಿರತ್ತಲ್ವ ಅಂತ ಹೇಳ್ಬಿಟ್ಟು 3 ಜನ ಬ್ಲೂ ಕಲರ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡ್ವಿ ಅಂತ ಹೇಳ್ಬೋದು. ಇದರಲ್ಲಿ ಬಂಗಾರದ್ದು ಹೊಸ ಬಟ್ಟೆ, ನಂದು ಅದಂದು ನಾವು ಇರೋ ಬಟ್ಟೆನೇ ಸ್ವಲ್ಪ ಹಂಗೆ ಸ್ಟೈಲಿಂಗ್ ಮಾಡಿಬಿಟ್ಟಿದ್ವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರೈವೇಟ್ ಬಸ್ ಬರುತ್ತೆ ಅಂತ ಹೇಳಿದ್ರು, ಒಬ್ರಿಗೆ $4 ಅಂತ. ಸೊ ಬೆಸ್ಟ್ ಅಲ್ವಾ, ಆಗೋಗುತ್ತೆ ಅಂದ್ಬಿಟ್ಟು ಕಾರ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ರೂಮ್ ಹತ್ರ ಇಲ್ಲಿಂದ ವೆಯ್ಟ್ ಮಾಡಿದ್ವಿ. ಇಲ್ಲೊಂದು 1 hour ವೇಸ್ಟ್ ಆಯಿತು. ಇಲ್ಲಿಂದ ಬೇಡ ಅಂತ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಸೊ ನಾವು ಫಸ್ಟ್ ಬಂದಿರೋಂಥದ್ದು ನ್ಯೂಯಾರ್ಕ್ನ ಹಾರ್ಟ್ ಆಫ್ ದ ಸಿಟಿಗೆ, ಅಂದರೆ ಟೈಮ್ ಸ್ಕ್ವೇರ್ಗೆ ಬಂದಿರೋಂಥದ್ದು. ನ್ಯೂಯಾರ್ಕಲ್ಲಿ ಇದು ತುಂಬಾ ಫೇಮಸ್, ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಸೊ ಇಲ್ಲಿ ನೀವು ಏನೇನು ನೋಡ್ಬೋದು ಅನ್ನೋದಾದರೆ ಬಿಗ್ TV ಸ್ಕ್ರೀನ್ಸ್ಗಳಿರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಬೋರ್ಡ್ಸ್ ಇರುತ್ತೆ, ಮಲ್ಟಿಪ್ಲೆಕ್ಸ್ ಥಿಯೇಟರ್ಸ್ ಇರುತ್ತೆ, ರೆಸ್ಟೋರೆಂಟ್ಸ್, ಶಾಪ್ಸ್, ಫಾಸ್ಟ್ ಫುಡ್ಸ್, ಈ ಥರದ್ದು ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಇನ್ನು ನ್ಯೂ ಇಯರ್ ಟೈಮಲ್ಲಿ ಸೆಲೆಬ್ರೇಷನ್ ಇಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಬಾಲ್ ಡ್ರಾಪ್ ಈವೆಂಟ್ ನಡೆಯುತ್ತೆ, ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳ್ಬೋದು. ಬ್ರಾಡ್ವೇ ಥಿಯೇಟರ್ಸ್ ಇರುತ್ತೆ, ಡ್ರಾಮಾ ಮತ್ತು ಮ್ಯೂಸಿಕ್ ಶೋಸ್ ಫೇಮಸ್ ಇಲ್ಲಿ. ಸೊ ಒಂದೇ ಲೈನ್ಸಲ್ಲಿ ಹೇಳೋದಾದರೆ ಟೈಮ್ ಸ್ಕ್ವೇರ್ ಅಂದರೆ ಲೈಟ್ಸ್, ಅಡ್ವರ್ಟೈಸ್ಮೆಂಟ್ಸ್, ಕ್ರೌಡ್ ಅಂದರೆ ಲಾರ್ಜ್ ಗ್ಯಾದರಿಂಗ್ ಆಫ್ ಪೀಪಲ್ ಅಂತ ಹೇಳ್ಬೋದು. ಅಂದರೆ ಸೆಂಟರ್ ಆಫ್ ಜಾಯ್ ಅಷ್ಟೇ, ತುಂಬಾ ಖುಷಿಯಾಗಿರೋದಕ್ಕೋಸ್ಕರ ಜನ ಬರ್ತಾರೆ ಇಲ್ಲಿ. ಫಸ್ಟು ನನಗೂ ಅನಿಸ್ತು ಏನಿದು ಒಂದೇ ಒಂದು ಬಿಲ್ಡಿಂಗ್ ಇದೆ, ಏನಿದೆ ಇಲ್ಲಿ ಅಂತ ಎಲ್ಲ. ಬಟ್ ಅಲ್ಲೆಲ್ಲ ಓಡಾಡಿದ್ಮೇಲೆ ಅನಿಸ್ತು ಎಷ್ಟು ಜನ ಹೆಂಗೆಲ್ಲ ಓಡಾಡ್ತಿರ್ತಾರೆ, ಎಷ್ಟು ಖುಷಿಯಿಂದ ಇರ್ತಾರೆ. ಮತ್ತು ಒಂದಿನಕ್ಕೆ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರಂತೆ ಇಲ್ಲಿಗೆ. ನಾನು ಅವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ MG ರೋಡ್ ಅಂತ ಹೇಳ್ಬೋದು, ಆದರೆ MG ರೋಡಲ್ಲೂ ಇಷ್ಟು ಕ್ರೌಡ್ ಇರೋದಿಲ್ಲ. ಮೇಯ್ನ್ ಹೇಳೋದೇ ಮರ್ತೋದೆ, ಇಲ್ಲಿಗೆ ಬರಬೇಕು ಅಂತ ಅಂದರೆ ಫಸ್ಟು ಶೂಸ್ ಕರೆಕ್ಟಾಗಿರಬೇಕು, ಯಾಕಂದರೆ ಅಷ್ಟು ನಡೆಯೋದಿರತ್ತೆ ಅಂತ ಹೇಳ್ಬೋದು. ಸೊ ಕಾಲು ನೋವು ಬರಬಾರ್ದು, ಆರಾಮಾಗಿ ಓಡಾಡಬೇಕು ಅಂತಂದರೆ ಶೂಸ್ ಪರ್ಫೆಕ್ಟ್ ಆಗಿರಬೇಕು. ಸೊ ಅದನ್ನು ನೋಡಿಕೊಂಡು ನಾವು ಬಂದಿದ್ವಿ ಅಂತ ಹೇಳ್ಬೋದು. ಆರಾಮಾಗಿ ನಡೆದಾಡ್ತಿದ್ವಿ, ನಾ ಬಿಲ್ಡಿಂಗ್ ನೋಡ್ಬೋದು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಟೈಮ್ ಸ್ಕ್ವೇರ್ ಅಂತ ಬರೋದಕ್ಕೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಕಂಪ್ಲೀಟಾಗಿ ನನ್ನ ಈ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಮುಗಿದ ಮೇಲೆ ಆ ಒಂದು ರೀಲ್ ಬರುತ್ತೆ. ಸೊ ನೀವು ಇಷ್ಟಪಡ್ತೀರಾ ಅನ್ಕೋತೀನಿ. ತೋರಿಸೋಣ, ಸಖತ್ತಾಗಿ ಬಂದಿದೆ. ಓಡಾಡಿ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಬಂಗಾರು ಬಂದ್ಬಿಟ್ಟು ಅವಳು ಮಿಲ್ಕ್ ಶೇಕ್ ಕೇಳಿದ್ಲು, ಆದ್ಯ ಐಸ್ ಕ್ರೀಮ್ ಕೇಳಿದ್ಲು. ಅದಾದಮೇಲೆ ಅವಳು ಇಲ್ಲ ನನಗೂ ಮಿಲ್ಕ್ ಶೇಕ್ ಬೇಕು ಅಂತ ಅಂದ್ಲು. ಬಂಗಾರುಗೆ ವೆನಿಲಾ ಮಿಲ್ಕ್ ಶೇಕ್ ಕೊಡಿಸಿ ಆದ್ಯ ಸ್ಟ್ರಾಬೆರಿ ತೊಗೊಂಡ್ಲು. ಆದರೆ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ನಮಗೆ ವಾಪಸ್ ಕೊಟ್ಟರು ಅಂತ ಹೇಳ್ಬೋದು. ಅವರಪ್ಪ ಕುಡಿಲಿಲ್ಲ, ನಾನೇ ಇಬ್ಬರದು ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ದಾಯಿತು. ಚೆನ್ನಾಗಿದೆಯಾ? ಸೊ ನೋಡ್ಬೋದು ಎಷ್ಟು ಸೌಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿ ಕಾರ್ ಶೋಸ್ ಎಲ್ಲ ನಡೀತಾ ಇತ್ತು, ಅಂದರೆ ಕಾರಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇತ್ತು, ಅಂದರೆ ಕಾರ್ ಡ್ಯಾನ್ಸ್ ಮಾಡೋ ಥರ. ಇನ್ನು ಇಲ್ಲಿ ನೋಡ್ಬೋದು ಈ ಬೇಕ್ ಶಾಪ್ ತುಂಬಾ ಹಳೇದು, ಟೈಮ್ ಸ್ಕ್ವೇರಲ್ಲಿ ಅಂಥದ್ದು. ಇಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಜನರು ಖುಷಿನ ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ಇನ್ನು ಪ್ರಪಂಚದ ಪ್ರತಿಯೊಂದು ಮೂಲೆಯಿಂದನೂ ಜನ ಬಂದಿರ್ತಾರೆ. ಎಲ್ಲ ದೇಶದ ಜನನೂ ನಾವಿಲ್ಲಿ ಒಟ್ಟಿಗೆ ನೋಡ್ಬೋದು ಅಂತ ಹೇಳ್ಬೋದು.
ಸೊ ಅಲ್ಲಿಂದ ನಾವು ಒಂದಷ್ಟು ದೂರ ನಡ್ಕೊಂಡು ನೆಕ್ಸ್ಟ್ ನೋಡೋಕೆ ಬಂದಿರೋ ಅಂಥದ್ದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ಗೆ. ಇದು ನ್ಯೂಯಾರ್ಕ್ ಸಿಟಿಯ ಒಂದು ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಅಂತ ಹೇಳ್ಬೋದು. 1454 ಅಡಿ ಎತ್ತರ ಇದೆ, 102 ಮಹಡಿಗಳಿದೆ ಅಂತ ಹೇಳ್ಬೋದು. 1931ನಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋಂಥದ್ದು ಇದು ಕೆಲವು ವರ್ಷ ಮಾತ್ರ, ಅಂದರೆ 2001 ಅಷ್ಟೇ ಅತಿ ಎತ್ತರದ ಕಟ್ಟಡವಾಗಿತ್ತು, ಅಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಇಲ್ಲದವರೆಗಷ್ಟೇ. ಸೊ ಹಲವಾರು ಹಾಲಿವುಡ್ ಮೂವೀಸ್ಗಳಲ್ಲಿ ಕಾಣಿಸುತ್ತೆ ಈ ಬಿಲ್ಡಿಂಗ್. ಕಿಂಗ್ ಕಾಂಗ್ ಈ ಥರ ಹಾಲಿವುಡ್ ಮೂವಿಗಳು. ಈ ಬಿಲ್ಡಿಂಗ್ ನೈಟ್ ಟೈಮ್ ಡಿಫ್ರೆಂಟ್ ಕಲರ್ಸಲ್ಲಿ ಅಲಂಕಾರ ಮಾಡ್ತಾರಂತೆ. ಅಂದರೆ ಪರ್ಟಿಕ್ಯುಲರ್ ಡೇಸು, ಫೆಸ್ಟಿವಲು, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ಗಳಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಅಲಂಕಾರ ಮಾಡ್ತಾರಂತೆ. 86 ಫ್ಲೋರಲ್ಲಿ ವ್ಯೂ ನೋಡ್ಬೋದು. 102 ಆ ಫ್ಲೋರಲ್ಲಿ ಸ್ಪೆಷಲ್ ಟಿಕೆಟ್ ಇರುತ್ತಂತೆ. ಇಲ್ಲಿ 360 ಡಿಗ್ರಿ ನ್ಯೂಯಾರ್ಕ್ ವ್ಯೂ ಕೂಡ ನೋಡಬಹುದಂತೆ. ಸಿಕ್ಕಾಬಟ್ಟೆ ಹೈಟ್ ಇತ್ತು. ಅದ್ಯಾ ಬಾಯ್ ಹೇಳು ಈ ರೋಡ್ಗೆ. ನಡಿ. ಟುಮಾರೋ ವಿ ಆರ್ ನಾಟ್ ಕಮಿಂಗ್ ಹಿಯರ್. ಅದ್ಯಾ ಸೊ ಅಲ್ಲಿಂದ ನಾವು ಸಬ್ವೇನಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ನನ್ನ ಫೇವ್ರೆಟ್ ಬ್ರಿಡ್ಜ್ ಅಂತ ಹೇಳ್ಬೋದು. ಎಷ್ಟೋ ವರ್ಷಗಳ ಕನಸು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ನ್ಯೂಯಾರ್ಕಲ್ಲಿ 2 ಪ್ಲೇಸ್ ಮಿಸ್ ಮಾಡಿದ್ವಿ. ಅಂದರೆ ಫ್ರೀಡಮ್ ಟವರ್ಗೊಂದಕ್ಕೆ ಹೋಗಿಲ್ಲ, ಟಾಪ್ ಆಫ್ ದ ರಾಕ್ ಬರುತ್ತೆ. ಅಂದರೆ ಕಂಪ್ಲೀಟ್ ನ್ಯೂಯಾರ್ಕ್ನ ನಾವು ನೋಡ್ಬೋದು ಅಲ್ಲಿಂದ. ಸೊ ಒಬ್ರಿಗೆ $50 ಆ ಥರ ಟಿಕೆಟ್ಸ್ ಇತ್ತು. ಸೊ 4 ಜನಕ್ಕೂ $200 ಆಗುತ್ತೆ. ಏನಕ್ಕೆ, ಸುಮ್ಮನೆ ವೇಸ್ಟ್ ಅಲ್ವಾ. ಮತ್ತು ಹಸ್ಬೆಂಡ್ ಏನಂತ ಹೇಳಿದ್ರು, ಬಂಗಾರು ನಿನಗೆ ತುಂಬ ಇಂಟ್ರೆಸ್ಟ್ ಅಲ್ವಾ ಹೋಗಿ ಅಂತ. ನಂಗೆ ಅವ್ರನ್ನ ಬಿಟ್ಟು ಹೋಗಕ್ಕೆ ನನಗೂ ಇಷ್ಟ ಇರಲಿಲ್ಲ. ನಾನು ಹೇಳ್ತದೆ ನನಗೂ ಏನಂತ ಇಂಟ್ರೆಸ್ಟ್ ಇಲ್ಲ, ಸಾಕು ಇಲ್ಲಿಂದ ನೋಡ್ತಾ ಇರೋದೆ ಅಂತ. ನಂಬ್ತಿರೋ ಬಿಡ್ತಿರೋ, ನಾವು ಬಂದಿರೋ ಅಂಥದ್ದು ಟೈಮ್ ಬಂದು ರಾತ್ರಿ 2 ಗಂಟೆಗೆ. ಸೊ ನಾವು ಬ್ರೂಕ್ಲಿನ್ ಬ್ರಿಡ್ಜ್ ನೋಡೋಕೆ ಬಂದಾಗ ಟೈಮ್ ಅಷ್ಟೊತ್ತಾಗಿತ್ತು. ಯಾಕಂದರೆ ತುಂಬ ನಡಿಬೇಕು, ನಿಮಗೆ ಗೊತ್ತು, ಸಬ್ವೆ ಹತ್ರ ಕೂಡ ವೆಯ್ಟ್ ಮಾಡಬೇಕು. ಹಾಗೆ ಎಲ್ಲ ಕಡೆ ಕ್ಯಾಬಲ್ಲಿ ಬರೋಣ ಅಂತ ಅಂದರೆ ಒಂದೊಂದು ಕಡೆಗೂ $70-80 ಆಗ್ತಾಯಿತ್ತು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಬರೋರೆಲ್ಲ ಹೀಗೆ ಜಾಸ್ತಿ ಓಡಾಡಿಕೊಂಡೇ ಅರ್ಧ ಜಾಗನ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು, ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅನ್ನೋದಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೋದು ನಿಮಗೂ ಕೂಡ ಬ್ರಿಡ್ಜ್ ಬಗ್ಗೆ ಸ್ವಲ್ಪ. ಅದಾದಮೇಲೆ ಅಲ್ಲೂ ತುಂಬ ಸೌಂಡ್ ಇರುತ್ತೆ, ನಿಮಗೂ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ. ಇನ್ನು ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸೇಫೇ, ಎಲ್ಲ ಕಡೆ ವಿಚಾರಿಸಿದ್ವಿ, ಏನಿಲ್ಲ ಸೇಫು, ಆರಾಮಾಗಿ ಓಡಾಡ್ಬೋದು ಅಂತಲೇ ಹೇಳಿದ್ರು. 24/7 ಕ್ಯಾಬ್ಗಳಿರುತ್ತೆ, ಟ್ರೈನ್ಗಳಿರುತ್ತೆ. ಸೊ ಜನನು ಓಡಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಸೊ ಈ ಬ್ರಿಡ್ಜ್ ಬಂದು 1883 ಮೇ 24 ಓಪನ್ ಆಗಿರೋಂಥದ್ದು. ಸೊ ಮ್ಯಾನ್ಹ್ಯಾಟನ್ ಮತ್ತು ಬ್ರೂಕ್ಲಿನ್ ಈಸ್ಟ್ ರಿವರ್ ಮೇಲೆ ಈ ಬ್ರಿಡ್ಜ್ ಇರೋಂಥದ್ದು ನ್ಯೂಯಾರ್ಕ್ ಸಿಟಿನಲ್ಲಿ. ವಿಶ್ವದ ಅತಿ ದೊಡ್ಡ ಸಸ್ಪೆನ್ಷನ್ ಬ್ರಿಡ್ಜ್ ಆಗಿತ್ತು. ಇನಿಷಿಯಲ್ ಡಿಸೈನ್ನ ಜಾನಿ ರಾಬ್ಲಿಂಗ್ ಅವರು, ಅಂದರೆ ಪ್ಲಾನ್ ಎಲ್ಲ ಮಾಡಿದ್ದು, ಆದರೆ ಅವ್ರು ತೀರ್ಕೊಂಡ್ಬಿಟ್ರು. ಅದಾದಮೇಲೆ ಅವರ ಮಗ ವಾಷಿಂಗ್ಟನ್ ರಾಬ್ಲಿಂಗ್ ಅವರು ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಮಾಡಿದ್ರು, ಅಂದರೆ ಸ್ಟಾರ್ಟ್ ಮಾಡಿದ್ರು. ಅದಾಗಿದ್ದು ಸ್ವಲ್ಪ ದಿನಗಳಲ್ಲಿ ಅವರು ಕೂಡ ಸಿಕ್ಕಾದ್ರು. ಅದಾದಮೇಲೆ ಅವರ ಹೆಂಡತಿ, ಅಂದರೆ ಜಾನ್ ಎ ರಾಬ್ಲಿಂಗ್ ಅವರ ಸೊಸೆ ಇಮಿಲಿ ವ್ಯಾರನ್ ರಾಬ್ಲಿಂಗ್ ಅವರು ಈ ಸಸ್ಪೆನ್ಷನ್ ಬ್ರಿಡ್ಜ್ನ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಈ ಸೇತುವೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಬಂದು ಗ್ರಾನೈಟ್, ಸ್ಟೀಲ್ ಕೇಬಲ್ಸ್ ಮತ್ತು ಲೈಮ್ ಸ್ಟೋನ್, ಸಿಮೆಂಟ್ ಈ ಥರ. ಇನ್ನು ಈ ಬ್ರಿಡ್ಜ್ ಬಂದು ನಡ್ಕೊಂಡು ಹೋಗೋರಿಗೆ, ಅಂದರೆ ಪಾದಚಾರಿಗಳಿಗೂ ಕೂಡ ಇದು ವಾಕ್ ವೇ ಆಗಿರ್ಬೋದು. ಮತ್ತು ಬೈಕ್ ಪಾತ್ ಇದೆ, ಅದಾದಮೇಲೆ ಕಾರ್ ಕೂಡ ಹೋಗಿ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು ಲೆಫ್ಟ್ ಸೈಡ್ ರೈಟ್ ಸೈಡ್. ನನಗೆ ಫಸ್ಟ್ ಈ ಬ್ರಿಡ್ಜ್ ನೋಡಬೇಕಾದ್ರೆ ಅಲ್ಲಿ ಕೆಳಗೆ ರಿವರ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮುಂದೆ ಕಂಟಿನ್ಯೂ ಆಗ್ತಾ ಗೊತ್ತಾಗಿದ್ದು. ಅಪ್ಪರ್ ಡೆಕ್ ಬಂದು ಪೆಡೆಸ್ಟ್ರಿಯನ್ ವಾಕ್ ವೇ ಮತ್ತು ಬೈಕ್ ಪಾತ್ ಇದೆ. ಒಳ್ಳೆ ವ್ಯೂ ಇದೆ ಅಂತ ಹೇಳ್ಬೋದು ಈ ಬ್ರಿಡ್ಜಿಂದ. ಮ್ಯಾನ್ಹ್ಯಾಟನ್ ಸ್ಕೈಲೈನ್ ಮತ್ತು ಈಸ್ಟ್ ರಿವರ್ ವ್ಯೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಕೌಂಟ್ಲೆಸ್ ಮೂವೀಸ್, TV ಶೋಸ್, ಬುಕ್ಸ್ ಮತ್ತು ಆರ್ಟ್ ವರ್ಕ್ ಎಲ್ಲ ಫೇಮಸ್. ಇದು ಪಾಪ್ಯುಲರ್ ಡೆಸ್ಟಿನೇಷನ್ ಫಾರ್ ಟೂರಿಸ್ಟ್ ಆ್ಯಂಡ್ ಲೋಕಲ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೂ ಮಾರ್ನಿಂಗ್ ಮತ್ತು ಈವ್ನಿಂಗ್ ವಿಸಿಟ್ಗೆ ಬೆಸ್ಟು. ತುಂಬ ಕ್ರೌಡ್ ಇರುತ್ತೆ. ಸೊ ಆ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. May 17, 2025 ಅಂದರೆ ಲಾಸ್ಟ್ ಮಂತ್ ಮೆಕ್ಸಿಕನ್ ಬೋಟ್ ಬ್ರೂಕ್ಲಿನ್ ಬ್ರಿಡ್ಜ್ ಗುದ್ದಿ ಅದ್ರ ಪರಿಣಾಮ ಕೆಲವರು ಮೃತಪಟ್ಟಿದ್ದಾರೆ ಅಂತ ಈಗ ರೀಸೆಂಟಾಗಿ ನಾವು ನ್ಯೂಸ್ ಚಾನಲ್ಸಲ್ಲೆಲ್ಲ ನೋಡ್ತಾನೆ ಇದ್ವಿ. ಆಮೇಲೆ ಫೌಂಡೇಶನ್ ಟೈಮಲ್ಲೂ ಕೂಡ ದ ಬೆಂಡ್ಸ್ ಅನ್ನೋ ಒಂದು ರೋಗ ಬರ್ತಿತ್ತಂತೆ. ಸೊ ವರ್ಕರ್ಸ್ ಎಲ್ಲ, ಅಂದರೆ ಇವಾಗ ನೀರು ಪ್ರೆಷರ್ ಇರೋ ಜಾಗದಿಂದ ಹೊರಗಡೆ ಬರೋದು ಲೇಟ್ ಆದರೆ ಈ ರೋಗ ಬರ್ತಿತ್ತಂತೆ. ಅದರಿಂದ ಬಾಡಿ ಪೇಯ್ನ್ ಬಂದು ಪಾರ್ಷಲಿ ಪ್ಯಾರಲೈಸ್ ಆಗ್ತಿದ್ರು. ಸೊ ಇದೇ ಕಾಯಿಲೆ ಕೂಡ ಅವರ ಮಗನಿಗೂ ಕೂಡ ಬಂದಿದ್ದು. ಇದನ್ನ ಕಟ್ಟಬೇಕಾದ್ರೆ ಸುಮಾರಷ್ಟು ಜನ ವರ್ಕರ್ಸ್ ಪ್ರಾಣ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು, ಸೇಮ್ ಅದೊಂದು ಕಾಯಿಲೆಯಿಂದ. ಇನ್ನು ವಾಕ್ ಮಾಡ್ತಾರಂತ ಈ ವುಡನ್ ಪೀಸಸ್ ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಎಷ್ಟು ಸೇಫ್ ಅಂತ ಅನ್ನೋದಾದರೆ, ಈ ಪೆಡೆಸ್ಟ್ರಿಯನ್ ವಾಕ್, ಅಂದರೆ ಈ ಪಾದಚಾರಿಗಳ ಹಾದಿ ಮೇಲೆ 21 ಆನೆಗಳನ್ನ ಹಾರಿಸೋ ಮೂಲಕ ಸೇತುವೆ ಎಷ್ಟು ಸ್ಥಿರತೆಯಿಂದ ಇದೆ ಅಂತ ತೋರಿಸಿದ್ರಂತೆ ಈ ಬ್ರಿಡ್ಜ್ ಓಪನಿಂಗ್ ಟೈಮಲ್ಲಿ. ಈ ಬ್ರಿಡ್ಜ್ ಪ್ಲಾನಿಂಗ್ ಬಂದು 1852
ನಲ್ಲಿ ಮಾಡಿರೋಂಥದ್ದು. ಅದಾದಮೇಲೆ ಅಪಘಾತದಲ್ಲಿ ಅವ್ರು ತೀರ್ಕೊಂಡ್ರು. ಅದಾದಮೇಲೆ ಅವ್ರ ಮಗ 1869 ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಅವರು ನೀವು ನೋಡಿದ್ರಿ ಆ ಥರ ಒಂದು ರೋಗ ಬಂದು ಅದರಿಂದ ಪ್ಯಾರಲೈಸ್ ಕೂಡ ಆದರು. ನೆಕ್ಸ್ಟು 1870 1883ವರೆಗೂ ಟೈಮ್ ತೊಗೊಂತು. ಸುಮಾರು 14 ವರ್ಷಗಳ ಕಾಲ ಬೇಕಾಯಿತು ಈ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಅಷ್ಟೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಹತ್ತಿರದಿಂದ ನೀವು ನೋಡ್ಬೋದು. ನಿಮಗೆ ಅದು ಲಾಸ್ಟಲ್ಲಿ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ರಾತ್ರಿ ಹೊತ್ತು ನೋಡಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಮಗಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ನಾನು ಫಸ್ಟೇ ಹೇಳಿದೆ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ನನಗೆ ನಾನು ಒಂದು ಸ್ವಲ್ಪ ಕಾಲೇಜ್ ಟೈಮಲ್ಲಿ ವಿನಯ್ ತಾಂಡಿ ವರುವಾಯ ಒಂದು ಮೂವಿ ನೋಡಿದ್ದೆ. ಸೊ ಆ ಮೂವಿನಲ್ಲಿ ತ್ರಿಷಾ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾಳೆ. ಆವಾಗಲೇ ಅನಿಸ್ತಾ ಇತ್ತು ನನಗೆ ಲೈಫಲ್ಲಿ ಒಂದ್ಸರಿ ಬ್ರಿಡ್ಜ್ ಮೇಲೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ಫೇವ್ರೇಟ್ ಅಂತ ಹೇಳ್ಬೋದು. ಅಷ್ಟೇ ಭಯಾನಕವಾಗೂ ಇತ್ತು ಹತ್ತಿರದಿಂದ ನೋಡೋಕ್ಕೆ. ನೋಡಿ ಇಲ್ಲಿಂದ ವ್ಯೂ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಬಟ್ ಸೂಪರ್ ಪ್ಲೇಸ್. ಇಟ್ಸ್ ಅ ಸಿಂಬಲ್ ಆಫ್ ಇನೋವೇಷನ್, ಡಿಟರ್ಮಿನೇಷನ್ ಆ್ಯಂಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಸೊ ನನಗೆ ಮತ್ತು ಬಂಗಾರಿಗೆ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು. ಆದ್ಯನಿಗೆ ಪಾಪ ಜಸ್ಟ್ ವಾಕ್ ಮಾಡ್ತಾ ಇದ್ಲು, ಅವಳಿಗೆ ಏನು ಅರ್ಥ ಆಗ್ತಿರಲಿಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಓಡಾಡ್ಕೊಂಡಿರೋಳು ಅಷ್ಟೇ. ಆ ವುಡನ್ ಪೀಸಸ್ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ವ, ಅದರಿಂದ ನಾನು ವೀಡಿಯೋ ಮಾಡಿ ತೋರಿಸ್ದೆ ನಿಮಗೆ. ಎಷ್ಟು ಹೈಟ್ ಇತ್ತು ಅಂದರೆ ನೋಡೋಕ್ಕೆ ಭಯ ಆಗ್ತಾಯಿತ್ತು. ತುಂಬ ಹೈಟಲ್ಲಿದೆ ಈ ಬ್ರಿಡ್ಜು. ಇನ್ನು ಆದ್ಯಂಗೆ ಕಾಲು ನೋವುತ್ತೆ, ಪಾಪ ನಿದ್ದೆ ಬಂದಿರುತ್ತೆ ಅಂತ ಎತ್ಕೊಂಡು ಹೊರಟ್ವಿ. ಸೊ ನೋಡ್ಬೋದು ಇದೇ ಆ ಬ್ರಿಡ್ಜ್ ವ್ಯೂ. ಸೊ ಎಲ್ಲ ಟೈಮಲ್ಲೂ ತೆಗೆದಿರೋ ಅಂಥ ಒಂದಷ್ಟು ಇಮೇಜಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಇದು ಒಂದಷ್ಟು ಗೂಗಲಿಂದ ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತಾರಂಥದ್ದು. ಐ ಹೋಪ್ ನೀವು ಇಷ್ಟಪಟ್ಟಿರ್ತೀರಾ. ಹಾಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಸ್ವಲ್ಪನಾದರೂ ನಿಮಗೆ ಅಂದರೆ ರೀಚ್ ಆಗಿರುತ್ತೆ ಅಂತ ಅನ್ಕೊತೀನಿ. ಸೊ ಇದೆಲ್ಲ ಕಂಪ್ಲೀಟ್ ಆಗಷ್ಟರಲ್ಲಿ ಮಿಡ್ನೈಟ್ 2:30 ಆಗಿಬಿಟ್ಟಿತ್ತು. ಸೊ ಮತ್ತೆ ಸಬ್ವೇನಲ್ಲಿ ಹೋದ್ರೆ ಅಷ್ಟು ಸೇಫ್ ಅಲ್ಲ ಅಂತ ಅಂದ್ಕೊಂಡು ಕ್ಯಾಬಲ್ಲೇ ಹೊರಟ್ಬಿಟ್ವಿ. ಸೊ ಕ್ಯಾಬು ಅಷ್ಟೇ $75 to $80 ಏನೋ ಆಯಿತು ಅವತ್ತು. ನಾನು ಯಾಕೆ ಪ್ರತಿಯೊಂದು ಆದಷ್ಟು ಮೆನ್ಷನ್ ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಟೈಮ್ ಟ್ರಿಪ್ಗೆ ಹೋಗೋರಿಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು. ಸೊ ನಿಮಗೆ ಗೊತ್ತಲ್ವಾ ಇಲ್ಲಿ ಡಾಲರ್ಸ್ ಅಂತ ಅಂದರೆ ಎಷ್ಟು ಹೋಗ್ತಾನೇ ಇರುತ್ತೆ ದುಡ್ಡು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇರ್ತೀನಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಪಾಪ ಕಾರ್ ಹತ್ತುತ್ತಾ ಇದ್ದಂಗೆ ಅದೇ ಸ್ವಲ್ಪ ಹೊತ್ತು ನೋಡ್ಕೊಂಡು ವ್ಯೂ ಹಂಗೆ ಮಲ್ಕೊಂಡ್ಬಿಟ್ಲು. ಆದರೂ ಇದು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೇಳಿದ್ದು ಒಂದೇ, ಅಪರೂಪಕ್ಕೆ ಒಂದ್ಸರಿ ಟ್ರಿಪ್ಪಿಗೆ ಬಂದಿದ್ದೀವಿ, ಎಂಜಾಯ್ ಮಾಡಬೇಕು. ಮನೆಗೆ ಹೋದ್ಮೇಲೆ ಯಾವಾಗಲೂ ನಿದ್ದೆ ಮಾಡೋದಿದ್ದೇ ಇರುತ್ತೆ. ಸೊ ಚೆನ್ನಾಗಿ ಓಡಾಡಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು. ನಿದ್ದೆ ಕಮ್ಮಿ ಆದರೂ ಪರವಾಗಿಲ್ಲ, ಕಾರಲ್ಲಿ ಹತ್ತಾಗೆಲ್ಲ ನಿದ್ದೆ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಕೂಡ ಹಾಗೆ ಇದ್ರು ಅಂತ ಹೇಳ್ಬೋದು. ತುಂಬಾ ಎಂಜಾಯ್ ಕೂಡ ಮಾಡಿದ್ರು. ಒಂದು ಬೇಜಾರು ಏನಂತ ಅಂದರೆ ಆದ್ಯನ್ಗೆ ಈ ಥರ ಹೊರಗಡೆ ಬಂದಾಗ ಹೋಟೆಲ್ಸಲ್ಲಿ ಈ ರೂಮ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅವಳಿಗೆ ಅದಾಗಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ನಾನು ಡಾಲಸ್ಗೆ ಹೋದ್ಮೇಲೆ ಒಂದ್ಸರಿ ಅಲ್ಲೇ ಒಂದು ರೂಮ್ ಬುಕ್ ಮಾಡ್ಕೊಂಡು ಅವಳಿಗೋಸ್ಕರ ಇಡೀ ದಿನ ಇರೋಣ ಅಂತ ಅಂದ್ಬಿಟ್ಟು. ಸೊ ನೋಡಿ ಮನೆಗೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಮಾಡಿಸಿ ಬಟ್ಟೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಮಕ್ಕಳನ್ನು ಕೂಡ ಮಲ್ಸಿದಾಯಿತು. ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಳ್ಳೋಕ್ಕೆ ಹೊರಟೆ. ನಾನು ಅಂದ್ಕೊಂಡಿದ್ದು ಎಡಿಟಿಂಗ್ ಮಾಡಿದ್ದೀನಿ, ಇಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂತ. ಬಟ್ 4 ಅವರ್ ಅಷ್ಟೇ ಟೈಮ್ ಇತ್ತು. ಮತ್ತೆ ಇದು ನಾವು ಹೊರಡಬೇಕಾಗಿತ್ತು, ನೆಕ್ಸ್ಟ್ ಡೇ ಟ್ರಿಪ್ ಕಂಟಿನ್ಯೂ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸೆಕೆಂಡ್ ಡೇ ಟ್ರಿಪ್ ವ್ಲಾಗ್ ಬರುತ್ತೆ. ಸೊ ಒಂದಿನದ ಕಂಪ್ಲೀಟ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಕಟ್ ಮಾಡಿ ಇದನ್ನು 2 ದಿನ ಶೇರ್ ಮಾಡ್ಬೋದಾಗಿತ್ತು. ಬಟ್ ನಂಗೆ ಶುಕ್ರವಾರ ಕಂಪ್ಲೀಟ್ ಡೇ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಬರಲಿ ಅಂತ ಶೇರ್ ಮಾಡಿದೆ. ಸೊ ನೆಕ್ಸ್ಟ್ ದಿನ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಶೇರ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.